ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀ ಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೆ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳ ಗುರುನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರುನ್ ಸದಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರೂನ್ ವಿನಂಕ್ಷ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಸ್ವಸ್ತ್ಯಸ್ತು ಸತಾಮಖಿಲಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಭೀಮಸೇನ ದೇವರು ತಮ್ಮ ಅಜ್ಞಾತವಾಸದ ಕಾಲವನ್ನು ಕಳೆಯೋದಕ್ಕೋಸ್ಕರವಾಗಿ ಸೂದವೃತ್ತಿಯನ್ನು ಆಶ್ರಯಣ ಮಾಡುತ್ತೀನಿ ಅಂತ ಹೇಳಿ ಇಲ್ಲಿ ನಿನ್ನೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ವೃತ್ತಿಗೆ ಯಾಕಿಷ್ಟು ಪ್ರಾಶಸ್ತ್ಯ, ಪರಮಾತ್ಮನನ್ನು ಒಲಿಸಿಕೊಂಡು ಮೋಕ್ಷಾದಿ ಪುರುಷಾರ್ಥಗಳನ್ನು ಸಂಪಾದನೆ ಮಾಡಲಿಕ್ಕೆ ಎರಡು ವಿಧವಾದ ಮಾರ್ಗಗಳನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಒಂದು ಜ್ಞಾನ ಮಾರ್ಗ, ಇನ್ನೊಂದು ಭಕ್ತಿ ಮಾರ್ಗ. ಅದರಲ್ಲಿ ಜ್ಞಾನ ಅಲ್ಪವಾಗಿದ್ದು ಭಕ್ತಿ ಬಹುಳವಾದಂತಹ ಮಾರ್ಗವನ್ನು, ಎರಡೂ ಮಾರ್ಗದಲ್ಲಿ ಎರಡೂ ಬೇಕು, ಅದನ್ನು ಮೊದಲು ಸರಿಯಾಗಿ ಗಟ್ಟಿಯಾಗಿ ಇಟ್ಕೊಳ್ರಿ. ಜ್ಞಾನ ಮಾರ್ಗದಲ್ಲಿಯೂ ಭಕ್ತಿಯ ಅವಶ್ಯಕತೆ ಇದೆ, ಭಕ್ತಿಯ ಮಾರ್ಗದಲ್ಲೂ ಜ್ಞಾನದ ಅವಶ್ಯಕತೆ ಇದೆ. ಪರಮಾತ್ಮನನ್ನು ಒಲಿಸಿಕೊಂಡು ಮೋಕ್ಷ ಸಂಪಾದನೆ ಮಾಡಬೇಕು. ಮೋಕ್ಷ ಅನ್ನೋದು ನಿತ್ಯ ಸುಖರೂಪವಾದಂಥದ್ದು. ಇಂಥ ನಿತ್ಯ ಸುಖರೂಪವಾದ ಮೋಕ್ಷ ಸಿಗಬೇಕು ಅಂತಾದರೆ ಅದಕ್ಕೆ ನಿತ್ಯ ಸುಖರೂಪವಾದಂತಹ ಇಂಥ ಮೋಕ್ಷ ಸಿಗಬೇಕು ಅಂದರೆ ಭಗವಂತನ ಅನುಗ್ರಹ ಬೇಕು.
ಭಗವಂತನ ಅನುಗ್ರಹಕ್ಕೆ ಅಪರೋಕ್ಷ ಜ್ಞಾನ ಆಗಬೇಕು, ಅಂದರೆ ಪರಮಾತ್ಮನನ್ನು ಕಾಣಬೇಕು. ಈ ಅಪರೋಕ್ಷ ಜ್ಞಾನಕ್ಕೆ ಎರಡು ಮಾರ್ಗಗಳು. ಒಂದು ಜ್ಞಾನ ಬಹುಲವಾದ, ಭಕ್ತಿ ಅಲ್ಪವಾದ ಮಾರ್ಗವೊಂದು. ಭಕ್ತಿ ಬಹುಲವಾದ, ಜ್ಞಾನ ಕಡಿಮೆ ಇರತಕ್ಕಂಥ ಇನ್ನೊಂದು ಮಾರ್ಗ. ಎರಡೂ ಮಾರ್ಗದಿಂದಲೂ ಸಾಧನವನ್ನು ಮಾಡಿ ಮೋಕ್ಷವನ್ನು ಪಡೆಯತಕ್ಕಂಥ ಅಧಿಕಾರಿಗಳು ಜಗತ್ತಿನಲ್ಲಿ ಇದ್ದಾರೆ. ಅಂದಮೇಲೆ ನಿತ್ಯ ಸುಖರೂಪವಾದಂತಹ ಮೋಕ್ಷಕ್ಕೆ ಜ್ಞಾನಭಕ್ತಿಗಳು ಬೇಕು ಅಂತ ಇದೆ. ಜ್ಞಾನಭಕ್ತಿ ವಿನಾನೈವ ಮುಕ್ತಿ ಕಸ್ಯಾಪಿ ವಿದ್ಯತೆ ತಯೋರೇಕತರೇಣೈವ ವಿಷ್ಣುಗೇನೋಭಯಂ ವಿನಾ ಏವಮಪ್ಯೇತಯೋರೇಕಂ ಭಾವೇನ್ಯ ನಿಯತೆ ಧ್ರುವಂ ಸ್ವಗುಣಾಚ್ಛಾದಿಕಾಂ ಹತ್ವಾ ಪರಮಾಚ್ಛಾದಿಕಾಂ ಪರಃ ವ್ಯಾಘುಟ್ಯ ಮೋಕ್ಷ ಪದವೀಂ ದದಾತಿ ಪುರುಷೋತ್ತಮ ಅಂತ ಭಾಗವತ್ ತಾತ್ಪರ್ಯದಲ್ಲಿ ಇದನ್ನು ಸ್ಪಷ್ಟ ಮಾಡ್ತಾರೆ. ಜ್ಞಾನ ಮತ್ತು ಭಕ್ತಿ ಇವೆರಡೂ ಇರಲಿಲ್ಲ ಅಂದರೆ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ. ತಯೋರ್ ಏಕತರೇಣ ಇವ, ಅದರಲ್ಲಿ ಒಂದು ಹೆಚ್ಚಾಗಿ ಇನ್ನೊಂದು ಸ್ವಲ್ಪ ಇದ್ದರೂ ಕೂಡ ಭಗವಂತನ ಅನುಗ್ರಹ ಆಗ್ತದೆ. ಅಲ್ಲಿ ಎರಡು ಆವರಣಗಳಿದ್ದಾವೆ. ಒಂದು ಸ್ವಗುಣಾಚ್ಛಾದಕ ರೂಪವಾದಂತಹ ಆವರಣ, ಇನ್ನೊಂದು ಪರಮಾಚ್ಛಾದಕವಾದಂತಹ ಆವರಣ. ಎರಡನ್ನೂ ಸ್ವಗುಣಾಚ್ಛಾದಕವಾದದ್ದನ್ನು ಪರಮಾತ್ಮ ತೆಗೆದು ಬಿಡ್ತಾನೆ, ಪರಮಾಚ್ಛಾದಕವಾದಂಥದ್ದನ್ನೇನು ಮಾಡ್ತಾನೆ, ಸೀಳ್ತಾನೆ, ಮೋಕ್ಷವನ್ನು ಕೊಡ್ತಾನೆ ಅಂತ ಎಲ್ಲ ಬೇಕಾದಷ್ಟು ವಿವರಣೆ ಇದೆ ಅದಕ್ಕೆ. ಆದ್ದರಿಂದ ನಮಗೆ ಮೋಕ್ಷ ಅಪೇಕ್ಷಿತವಾದಂತಹ ಸಂದರ್ಭದಲ್ಲಿ ಭಕ್ತಿಜ್ಞಾನಗಳು ಸಂಪಾದನೀಯವಾದ ಪದಾರ್ಥವೇ ಹೊರತಾಗಿ ನಾವು ಆಶ್ರಯಣ ಮಾಡತಕ್ಕಂಥ ವೃತ್ತಿಗೆ ಪ್ರಾಶಸ್ತ್ಯ ಇಲ್ಲಲ್ಲ ಅಂತನ್ನೋ ಪ್ರಶ್ನೆ ಬಂದಾಗ ವೃತ್ತಿ ಪ್ರಾಶಸ್ತ್ಯವನ್ನು ನಿನ್ನೆ ದಿವಸ ವೃತ್ತಿ ಯಾಕೆ ಇರಬೇಕು, ವೃತ್ತಿ ಹೆಂಗೆ ಬರ್ತದೆ, ಒಂದು ವೃತ್ತಿಯನ್ನು ಮನುಷ್ಯ ಆಶ್ರಯಣ ಮಾಡಬೇಕಾದವನು ವೃತ್ಯಂತರವನ್ನು ಆಶ್ರಯಣ ಮಾಡಿದರೆ ಸಮಾಜದಲ್ಲಿ ಏನೆಲ್ಲ ವಿಪ್ಲವಗಳಾಗ್ತವೆ ಅಂತ ನಿನ್ನೆ ಉಪನ್ಯಾಸ ಮಾಲಿಕಾದಲ್ಲಿ ಸ್ಪಷ್ಟ ಮಾಡಿದೆ. ಅಂದಮೇಲೆ ಭಕ್ತಿಯಿಂದಲೇ ಭಗವಂತನ ಅನುಗ್ರಹ, ಭಕ್ತಿ ಜ್ಞಾನಾದಿಗಳಿಂದಲೇ ಭಗವಂತನ ಅನುಗ್ರಹ ಆಗಬೇಕಾಗಿದ್ದರೂ ಕೂಡ ಜ್ಞಾನಭಕ್ತಿಗಳಕ್ಕಿಂತಲೂ ಪ್ರಧಾನವಾದಂಥದ್ದು ವೃತ್ತಿ ಅಂತ ಹೇಳಿ ಗೀತಾ ಭಾಷ್ಯಕ್ಕೆ ಪ್ರಮೇಯ ದೀಪಿಕಾ ವ್ಯಾಖ್ಯಾನ ರಚಯಿತೃಗಳಾಗಿರ್ತಕ್ಕಂತಹ ಟೀಕಾಕೃತ್ಪಾದರು ಸ್ಪಷ್ಟವಾಗಿ ಕೊಟ್ಟರು. ಅಂದಮೇಲೆ ವೃತ್ತಿ ಪ್ರಾಶಸ್ತ್ಯ ಅಂತನ್ನೋದು ಇದಕ್ಕಿಂತಲೂ ಹೆಚ್ಚಿನದಾಯಿತು. ವೃತ್ತಿ ಯಾವಾಗ ಜಾತಿ ಪ್ರಾಪ್ತವಾಗಿ ಬರ್ತದೆ, ಈ ವೃತ್ತಿ ಅನ್ನೋದು ಯಾವುದನ್ನು ಆಶ್ರಯಣ ಮಾಡಬೇಕು, ಯಾರು ಬೇಕಾದ್ರೂ ಯಾವುದಾದ್ರೂ ವೃತ್ತಿಯನ್ನು ಆಶ್ರಯಣ ಮಾಡಲಿಕ್ಕೆ ಬರ್ತದ ಅಂದರೆ ಅದಕ್ಕೆ ಜಾತಿಯಿಂದ ವೃತ್ತಿ ಬರ್ತದೆ ಅಂತ ಹೇಳಿದ್ದಾಯಿತು. ಜಾತಿಯಿಂದ ವೃತ್ತಿ ಬರ್ತದೆ ಅಂದರೆ ಹಾಗಾದ್ರೆ 4 ಜಾತಿಗಳನ್ನು ನೀವು ಅಂಗೀಕಾರ ಮಾಡಿದ್ದೀರಿ. ಜಗತ್ತಿನಲ್ಲಿ ವೃತ್ತಿಗಳು ಸಾವಿರಾರು ಇದ್ದಾವೆ. ವೃತ್ತಿ ಅಂತಂದರೆ ಜೀವಿಕಕ್ಕೋಸ್ಕರ ಮಾಡತಕ್ಕಂಥ ಉಪಾಯಗಳು. ಆ ಉಪಾಯಗಳು ಜಗತ್ತಿನಲ್ಲಿ ಬದುಕಲಿಕ್ಕೆ ಸಾವಿರಾರು ಉಪಾಯಗಳಿದ್ದಾವೆ. ನೀವು ಹೇಳೋದು 4 ಜಾತಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ಜಾತಿಗಳನ್ನು ಹೇಳ್ತೀರಿ. 4 ಜಾತಿಯವರಲ್ಲಿ ಇಷ್ಟು ವೃತ್ತಿಗಳನ್ನು ಹಂಚೋದು ಹೆಂಗೆ ಅಂತ ಪ್ರಶ್ನೆ ಬಂದರೆ ಅದಕ್ಕಾಗಿ ಅನುಲೋಮ ಜಾತಿ ಮತ್ತು ವಿಲೋಮ ಜಾತಿ ಅಂತ ಹೇಳಿ ಸಾಂಕರ್ಯದ ಕ್ರಮದಲ್ಲಿ ಹುಟ್ಟತಕ್ಕಂತಹ ಜಾತಿಗಳ ವ್ಯವಸ್ಥಾವನ್ನು ಇದಕ್ಕಾಗಿ ಕೊಟ್ಟರು. ಪುರುಷ ಉತ್ತಮನಿದ್ದು ಸ್ತ್ರೀ ಅಧಮಳಿರ್ತಕ್ಕಂತಹ ಜಾತಿಯನ್ನು ಅನುಲೋಮ ಜಾತಿ ಅಂತಲೂ, ಸ್ತ್ರೀ ಉತ್ತಮಳಿದ್ದು ಪುರುಷ ಅಧಮನಿದ್ದ ಅಂದರೆ ಅಂಥ ಜಾತಿನ ಅಂದರೆ ಬ್ರಾಹ್ಮಣ ಪುರುಷ, ಕ್ಷತ್ರಿಯ ಸ್ತ್ರೀ, ವೈಶ್ಯ ಸ್ತ್ರೀ ಅಥವಾ ಶೂದ್ರ ಸ್ತ್ರೀ ಆದರೆ ಅಲ್ಲಿ ಹುಟ್ಟತಕ್ಕಂತಹ ಸಂತಾನವನ್ನು ಅನುಲೋಮ ಸಂತಾನ ಅಂತೀವಿ. ಒಂದು ವೇಳೆ ಶೂದ್ರ ಪುರುಷ ಬ್ರಾಹ್ಮಣ ಸ್ತ್ರೀಯಾಗಿದ್ದಳು ಆವಾಗ ಅದನ್ನು ವಿಲೋಮ ಸಂತಾನ, ಶೂದ್ರ ಪುರುಷನಿಗೆ ಬ್ರಾಹ್ಮಣ ಸ್ತ್ರೀಯ ಜೊತೆಗೆ ಅಥವಾ ಕ್ಷತ್ರಿಯ ಸ್ತ್ರೀಯ ಜೊತೆಗೆ ಅಥವಾ ವೈಶ್ಯ ಸ್ತ್ರೀಯ ಜೊತೆಗೆ ವಿವಾಹ ಆದರೆ ಅದನ್ನು ವಿಲೋಮ ಸಂತಾನ ಅಂತ ಹಿಂಗೆ ಕರಿತೀವಿ. ಅಂದರೆ ಪುರುಷ ಉತ್ತಮನಿದ್ದು ಸ್ತ್ರೀ ಅಧಮಳಿದ್ದರೆ ಅನುಲೋಮ ಸಂತಾನ, ಸ್ತ್ರೀ ಉತ್ತಮಳಿದ್ದು ಪುರುಷ ಅಧಮನಿದ್ದ ಅಂದರೆ ಅದನ್ನು ಪ್ರತಿಲೋಮ ಅಥವಾ ವಿಲೋಮ ಸಂತಾನ ಅಂತ ಕರಿತೀವಿ.
ಇಂಥ ಸಂತಾನದಲ್ಲಿ ಬರತಕ್ಕಂಥವ್ರಿಗೆ ಮೂಲ ಜಾತಿಯಲ್ಲಿ ಬಂದಿರತಕ್ಕಂಥ ವೃತ್ತಿಗಳನ್ನು ಹೇಳದೇನೆ ಬೇಕಾದಷ್ಟು ವೃತ್ತಿಗಳಿದ್ದಾವಲ್ಲ. ಈಗ ಜಗತ್ತಿನಲ್ಲಿ ಬದುಕೋದಕ್ಕೆ ಏನೇನು ಬೇರೆ ಬೇರೆ ವೃತ್ಯಂತರಗಳನ್ನು ನೋಡ್ತೀರಿ ನೀವು. ಎಲ್ಲ ರೀತಿಯ ಬದುಕಲಿಕ್ಕೆ ಮಾಡ್ತಕ್ಕಂಥ ಉಪಾಯಗಳೆಲ್ಲವೂ ವೃತ್ತಿ ಅಂತ ಪರಿಗಣಿತವಾದಂತಹ ಸಂದರ್ಭದಲ್ಲಿ ಯಾರ್ಯಾರು ಯಾವ ಕ್ರಮದಲ್ಲಿ ಅನುಲೋಮ ಸಂತಾನದಲ್ಲೋ ವಿಲೋಮ ಸಂತಾನದಲ್ಲೋ ಇದನ್ನು ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ಒಂದು 2234 ಅಂತ ಒಂದು ಸ್ಥೂಲವಾದಂತಹ ಒಂದು ನಂಬರನ್ನು ಕೊಟ್ಟಿದ್ದಾರೆ. ಇಷ್ಟು ಜಾತಿಗಳು ಬರ್ತವೆ, ಇಷ್ಟು ಜಾತಿಗಳಿಗನುಸಾರವಾಗಿ ಇಷ್ಟು ವೃತ್ತಿಗಳಿದ್ದಾವೆ. ಇಷ್ಟು ವೃತ್ತಿಗಳನ್ನು ಯಾರ್ಯಾರು ಅವರವ್ರ ಜಾತಿಯಲ್ಲಿ ಬಂದಿರತಕ್ಕಂಥವ್ರು ಅವರು ಆಯಾ ವೃತ್ತಿಯನ್ನು ಆಶ್ರಯಣ ಮಾಡ್ಬೋದು ಅಂತ ಹೇಳಿ ಕೊಡ್ತಾರೆ. ಆದ್ದರಿಂದ ಈ ಜಾತಿ ವಿಭಾಗಕ್ಕನುಸಾರವಾಗಿ ಆಯಾ ಜಾತಿಯಲ್ಲಿ ಬಂದವರು ಆಯಾ ವೃತ್ತಿಯನ್ನು ವಹಿಸ್ಕೋಬೇಕು ಅಂದಾಗ ಜಾತ್ಯಂತರದಲ್ಲಿ ಬಂದಂಥವನು ಆ ವೃತ್ತಿಯನ್ನು ವಹಿಸ್ಕೊಂಡ್ರೆ ಅದು ದೋಷ. ಅದಕ್ಕೆಲ್ಲ ನಿನ್ನೆ ಹೇಳಿದೆ ಏನಂತಂದರೆ, ನಾವು ಇಂಥ ವೃತ್ತಿಯಂತರವನ್ನು ನಾವು ವಹಿಸ್ಕೊಂಡ್ವಿ, ನಾವು ಕ್ಷೌರಿಕನ ವೃತ್ತಿಯನ್ನು ಕಸ್ಕೊಳ್ಳೋದಕ್ಕೋಸ್ಕರ ನಾವು ಸೆಲ್ಫ್ ಶೇವಿಂಗ್ ಮಾಡ್ಕೊಂಡ್ವಿ, ಅಥವಾ ನಾವು ಎಲೆಕ್ಟ್ರಿಷಿಯನ್ನ ವೃತ್ತಿಯನ್ನು ಕಸ್ಕೊಳ್ಳೋದಕ್ಕೋಸ್ಕರ ನಾವು ಎಲೆಕ್ಟ್ರಿಕ್ ವರ್ಕ್ಗಳನ್ನು ಮಾಡ್ತೀವಿ. ಅವ್ರೇನು ಮಾಡ್ತಾರೆ ಅಂದರೆ, ಅವರು ತಮ್ಮ ವೃತ್ತಿಯಲ್ಲಿ ತಾವು ಬದುಕಲಿಕ್ಕಾಗದೇನೆ ಅವ್ರು ಇನ್ಯಾವುದೋ ಪಾಪಕರ್ಮಕ್ಕೆ ಕೈ ಹಾಕ್ತಾರೆ. ಯಾವ ವೃತ್ತಿಯಲ್ಲಿ ಅವನು ಬದುಕಬೇಕಾಗಿತ್ತು ಆ ವೃತ್ತಿಯನ್ನು ಬೇರೆಯವ್ರು ತೊಗೊಂಡ್ಬಿಟ್ರು ಅಂದರೆ ಅವ ಬೇರೆದಕ್ಕೆ ಹೋಗಬೇಕಲ್ಲ. ಇದರಲ್ಲಿಂದ ಸಾಮಾಜಿಕ ವಿಪ್ಲವಗಳಾಗ್ತವೆ. ನಿಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲೂ ಕೂಡ ಈ ಜಾಬ್ ಸೆಕ್ಯೂರಿಟಿಗೋಸ್ಕರ ಏನು ಮಾಡ್ತೀರಿ ಅಂತಂದರೆ, ಅಲ್ಲಿ ಒಬ್ಬನು ಯಾವನಾದ್ರೂ ಇಂಥ ವೃತ್ತಿಯಲ್ಲಿ ಇಂಥಲ್ಲಿ ಒಂದು ಕಡೆ ನೌಕರಿ ಮಾಡ್ತಿದ್ದ ಅಂದರೆ ಅವ ಇನ್ನೊಂದು ಯಾವುದಾದ್ರೂ ಕೆಲಸ ಮಾಡ್ತಾನೆ ಅಂತಂದರೆ ಆ ಇನ್ಕಮನ್ನು ಏನು ಮಾಡ್ತೀವಿ ಅಂತಂದರೆ ಅದನ್ನು ಆ ಇನ್ಕಮ್ ಬರತಕ್ಕಂಥದ್ದನ್ನು ಅದನ್ನು ತೋರಿಸ್ಬೇಡ್ರಿ, ಅದು ಬ್ಲ್ಯಾಕ್ ಮನಿ ಅಂತ ಕನ್ಸಿಡರ್ ಆಗ್ತದೆ. ಯಾಕೆ ಅಂತಂದರೆ ನಿಮ್ಮದು ಇದೇ ಕ್ರಮದಲ್ಲಿ ದ್ರವ್ಯ ಬರಬೇಕು ಅಂತ ಇಷ್ಟನ್ನು ನಾವು ಪರಿಗಣನೆ ಮಾಡಿದ್ದೀವಿ ಅಂತೆಲ್ಲ ಹೇಳ್ತಾರೆ. ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಹತ್ರ ಹೋದಾಗ ಇವೆಲ್ಲ ಬರ್ತವೆ. ಇದು ವಾಸ್ತವದಲ್ಲಿ ನಾರಾಯಣನ್ ಗೌರ್ಮೆಂಟ್ನಲ್ಲೇ ಇದೆ. ಅದನ್ನು ಇವರು ಇತ್ತೀಚೆಗೆಲ್ಲ ತೊಗೊಂಡಿದ್ದಾರೆ. ಇರಲಿ, ಅಂತೂ ಒಟ್ಟಾರೆಯಾಗಿ ಇದು ಬ್ಲ್ಯಾಕು ವೈಟು ಇದು ಹೆಂಗೆ ಆಗ್ತದೆ ಅಂತ ನಿಮಗೆಲ್ಲ ಏನು ಗೊತ್ತಿದೆಯಲ್ಲ, ಇದೇ ಸಮಾನವಾದಂಥ ವ್ಯವಸ್ಥೆ ಇದೆ. ಜಾತಿಯಲ್ಲಿ ಇದ್ದಂಥವನು ಜಾತ್ಯಂತರದ ವೃತ್ತಿಯಿಂದ ಸಂಪಾದನೆ ಮಾಡಿಬಿಟ್ಟ. ಉದಾಹರಣೆಗೆ ಬ್ರಾಹ್ಮಣನಾಗಿರ್ತಕ್ಕಂಥವ್ನು ವ್ಯಾಪಾರದಿಂದ ಸಂಪಾದನೆ ಮಾಡಿದ ಅಂತ ಅಂದ್ಕೊಡ್ರಿ. ವ್ಯಾಪಾರಿಗೆ ಆ ವೃತ್ತಿ ಏನಿರ್ತದೋ ಆ ವೃತ್ತಿಯಿಂದ ಬರಬೇಕಾಗಿರೋ ದ್ರವ್ಯ ನಿಂತಲ್ಲ. ಹಿಂಗೆ ಒಬ್ಬನು 4 ವೃತ್ತಿಯನ್ನು ಆಶ್ರಯಣ ಮಾಡಿಬಿಟ್ಟ ಅಂದರೆ 3 ಜನರ ಹೊಟ್ಟೆಗೆ ಹೊಡೆದ ಹಾಗಾಗ್ತದೆ. ಅಂದರೆ ಅವರು 3 ಜನ ಊಟ ಮಾಡೋದನ್ನು ನೀವೇ ತಪ್ಪಿಸ್ದಂಗೆ ಆಗ್ತದೆ. ಇದೆಲ್ಲ ಸಮಸ್ಯೆ ಇದೆ. ಅದಕ್ಕಾಗಿಯೇ ವರ್ಣ ಆಶ್ರಮ ವ್ಯವಸ್ಥೆ ಅಂತನ್ನೋದನ್ನು ನಮ್ಮ ಸನಾತನ ಸಂಪ್ರದಾಯದಲ್ಲಿ ಏನು ಮಾಡಿದ್ದೀವಿ, ಅದನ್ನು ವ್ಯವಸ್ಥೆಯನ್ನು ಹೇಳಿದ್ದೀವಿ. ಬದುಕುವಂತಹ ವ್ಯವಸ್ಥೆ ಮೊದಲು, ಆನಂತರದಲ್ಲಿ ನೀವೇನೇನು ಮಾಡ್ತೀರಿ, ನೀವು ಭಕ್ತಿ ಎಷ್ಟು ಮಾಡ್ತೀರಿ, ನೀವು ಜ್ಞಾನ ಸಂಪಾದನೆ ಏನು ಮಾಡಬೇಕು, ಭಗವಂತನ ಮಹಿಮಾ ಏನು, ಇದೆಲ್ಲ ಆನಂತರದ್ದು. ಮೊದಲು ಬದುಕಬೇಕು. ಹೇಗೆ ನೀವು ಹೆಂಗೆ ಬದುಕಬೇಕು, ನಿಮ್ಮ ಜೊತೆಗಿದ್ದವ್ರಿಗೆಲ್ರಿಗೂ ಹೆಂಗೆ ಬದುಕಲಿಕ್ಕೆ ಬಿಡಬೇಕು ಅಂತನ್ನುವಂತಹ ವ್ಯವಸ್ಥೆಗೆ ಮೊದಲು ಪ್ರಿಯಾರಿಟಿ, ಅದಕ್ಕೆ ಮೊದಲು ಆದ್ಯತೆ. ಹಾಗೆ ಬದುಕುವಂಥದ್ರಲ್ಲಿ ಬ್ರಾಹ್ಮಣನಿಗೆ ಯಾವುದೇ ವಿಧವಾದಂಥ ಒಂದು ವೃತ್ತಿನೂ ಇಲ್ಲ. ಸ್ವಾರಸ್ಯ ಕೇಳ್ರಿ, ವೃತ್ತಿಯಿಂದ ಬ್ರಾಹ್ಮಣ ಬದುಕೋದು ಅಂತನ್ನೋದಿಲ್ಲ. ಬ್ರಾಹ್ಮಣ ಯಾವುದೇ ವೃತ್ತಿಯನ್ನು ಮಾಡೋ ಹಾಗಿಲ್ಲ. ಒಂದು ಯಾಚಿತ ಇಲ್ಲ ಅಯಾಚಿತ, ಒಂದು ಬೇಡಿ ಬದುಕಬೇಕು ಇಲ್ಲ ಕೊಟ್ಟರೆ ತೊಗೊಂಡು ಬದುಕಬೇಕು. ಬ್ರಾಹ್ಮಣನ ವೃತ್ತಿ ಅಂದರೆ ಇದು ಹೀಗಿದೆ. ಬ್ರಾಹ್ಮಣ ಬದುಕಬೇಕಾದದ್ದು ಅದಕ್ಕೆ ಅನುಸಾರವಾಗಿಯೇ ಬ್ರಾಹ್ಮಣರಿಗೆ ಅದಕ್ಕೇನೆ ಬೇಡುವಂಥ ಪರಿಸ್ಥಿತಿ ಬರಬಾರ್ದು ಅಂತಲೇ ಪ್ರಾಚೀನರಲ್ಲೆಲ್ಲ ಏನು ಮಾಡಿರ್ತಿದ್ರು ಅಂದರೆ ಅವ್ರನ್ನ ರಾಜರುಗಳು ಸಾಕೋದು ಅಥವಾ ಅಲ್ಲಿರ್ತಕ್ಕಂಥ ಗ್ರಾಮ ಪ್ರಮುಖರು ಸಾಕೋದು ಇಂಥ ಈ ಎಲ್ಲ ವ್ಯವಸ್ಥೆಗಳು ಇರ್ತಿತ್ತು. ಪ್ರಕೃತದಲ್ಲಿ ಇದನ್ನು ಯಾಕೆ ನಾನು ಹೇಳಲಿಕ್ಕೆ ಬಂದೆ ಅಂತಂದರೆ, ಹಿಂಗೆ ವೃತ್ಯಂತರವನ್ನು ಆಶ್ರಯಣ ಮಾಡೋದು ದೋಷ ಅಂತ ಪರಿಗಣಿತವಾಗಿದೆ ಅಂತಾದಾಗ, ಭೀಮಸೇನ ದೇವರು ತಾವು ಕ್ಷತ್ರಿಯರಾದಾಗ ತಾವು ಕೂಡ ಈಗೇನು ಮಾಡ್ತಾ ಇದ್ದಾರೆ, ಇನ್ನೊಂದು ವೃತ್ತಿಯನ್ನು ಅಂದರೆ ಪಾಚಕನ ವೃತ್ತಿಯನ್ನು ತಾವೇನು ಮಾಡ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ತಗೊಂಡಿದ್ದರಿಂದ ಅವರು ವೃತ್ಯಂತರವನ್ನು ಆಶ್ರಯಣ ಮಾಡಿದ ಹಾಗೆ ಆಗಲಿಲ್ಲವೇ? ಬೇಸಿಕ್ ಕ್ವಶ್ಚನ್. ವೃತ್ಯಂತರವನ್ನು ಆಶ್ರಯಣ ಮಾಡೋದು ಎಲ್ರಿಗೂ ಪಾಪ ಅಂತ ನೀವು ಹೇಳ್ತೀರಿ ಅಂತಾದರೆ, ಜೀವೋತ್ತಮರಲ್ವಾ ವಾಯುದೇವರು, ಅವರು ತಾನೇ ಭೀಮಸೇನ ದೇವರು ಅಂತ ಹೇಳ್ತಿದ್ದೀರಿ. ಅವರೆಲ್ಲರೂ ನಿರ್ದುಷ್ಟವಾದಂತಹ ಕರ್ಮವನ್ನು ಮಾಡ್ತಿದ್ದೀರಿ ಅಂತ ವಾಕ್ಯಾರ್ಥ ಮಾಡ್ತೀರಿ. ಅವರು ಯಾವುದೇ ವಿಧವಾದ ದೋಷವನ್ನು ಆಶ್ರಯಣ ಮಾಡೋದಿಲ್ಲ ಅಂತ ಹೇಳ್ತೀರಿ. ಅವರು ರುಜು ಪದವಿಯಲ್ಲಿ ಇರತಕ್ಕಂಥವರು, ಅವರು ಭಾವಿ ಬ್ರಹ್ಮರು ಅಂತ ಹೇಳ್ತೀರಿ. ಇಂಥ ಸಂದರ್ಭದಲ್ಲಿ ಅವರು ಕ್ಷತ್ರಿಯ ವಂಶ ಸುಜಾತರಾಗಿರ್ತಕ್ಕಂಥವರು, ಅವರು ಸೂದ ವೇಷದಲ್ಲಿ ಅಂದರೆ ಪಾಚಕನ ವೃತ್ತಿಯನ್ನು ಅವಲಂಬನ ಮಾಡ್ತಿದ್ದಾರೆ. ಅಂದರೆ
ಅವರು ವೃತ್ಯಂತರವನ್ನು ಆಶ್ರಯಣ ಮಾಡಿದಾಗಾಯಿತು ಅಂತ ಇಷ್ಟ ಪ್ರಶ್ನೆ. ಹೌದಲ್ಲೇನಪ್ಪ? ಹಾಂ, ಈ ಪ್ರಶ್ನೆಗೆ ಮೊದಲಿಗೇನೆ ನಾವು ಯಾವುದನ್ನು ಈ ವೃತ್ತಿಯನ್ನು ಆಶ್ರಯಣ ಮಾಡಿದ್ದು ಅದು ಸರಿಯೇ ತಪ್ಪೆ ಅನ್ನೋದಕ್ಕೆ ಮೊದಲಿಗೇನೆ ಅವರು ವೃತ್ತಿಯನ್ನು ಆಶ್ರಯಣ ಮಾಡಬೇಕಾದ್ರೆ ಅದನ್ನು ಯಾಕೆ ಆಶ್ರಯಣ ಮಾಡಿದರು ಅನ್ನೋ ಕಾರಣವನ್ನು ಕೊಟ್ಟಿದ್ದೀವಿ. ನೀವು ಆ ಕಾರಣವನ್ನು ಗಮನಿಸ್ಕೊಂಡ್ಬಿಟ್ರೆ ನಿಮಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಾಗ್ಬಿಡುತ್ತೆ. ಆಚಾರ್ಯರ ನಿರ್ಣಯ ಬರೀಬೇಕಾದ್ರೆ ಇದನ್ನು ಹೇಳ್ತಾರೆ, ಆದರೆ ಈ ಪ್ರಶ್ನೆಯನ್ನು ತಗೊಂಡು ಉತ್ತರ ಹೇಳೋದಿಲ್ಲ. ಅವರು ಕೊಟ್ಟಿರುವಂತಹ ಮಾತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಗ್ಬಿಡುತ್ತೆ. ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನಯೋಗ್ಯ ಇತಿ ತಮ್ಮತ್ವ ಬಭ್ರೇ ವೇಷಂ ವೃಕೋದರಃ ಅಂತ ಹೇಳಿ ಸ್ಪಷ್ಟ ಕೊಡ್ತಾರೆ. ಗೃಹಸ್ಥನಾಗಿರತಕ್ಕಂಥವನು, ಯಾವುದೇ ವರ್ಣದ ಗೃಹಸ್ಥ ಅಂದರೆ ಅವನು ಬ್ರಾಹ್ಮಣನಾಗಿರ್ಬೋದು, ಕ್ಷತ್ರಿಯನಾಗಿರ್ಬೋದು, ವೈಶ್ಯನಾಗಿರ್ಬೋದು, ಶೂದ್ರನಾಗಿರ್ಬೋದು, ಯಾವುದೇ ವರ್ಣಕ್ರಮದಲ್ಲಿ ಬಂದಿರತಕ್ಕಂತಹ ಗೃಹಸ್ಥಾಶ್ರಮಿ ಅಂದರೆ ವಿವಾಹಿತನಾದಂತಹ ಪುರುಷ, ಅವನು ಪರಾನ್ನವನ್ನು ಸ್ವೀಕಾರ ಮಾಡಬಾರ್ದು ಅಂತನ್ನುವಂಥ ಒಂದು ನಿಯಮ ಇದೆ. ಅಂದಮೇಲೆ ಮೊದಲಿಗೆ ಅವನೇನು ಮಾಡಬೇಕು? ತನ್ನ ಅನ್ನವನ್ನು ತಾನು ಬೇಯಿಸ್ಕೊಳ್ಬೇಕು. ಅವನು ಗೃಹಸ್ಥನಾದ ಅಂತಂದರೆ ಅವನಿಗೆ ಬೇರೆ ಅನ್ನ ನಿಷಿದ್ಧ. ಅವನಿಗೆ ಪರಾನ್ನ ನಿಷಿದ್ಧ. ಯಾವುದೇ ಕ್ರಮದಲ್ಲಿಯೂ ಕೂಡ ಪರಾನ್ನವನ್ನು ಅಂದರೆ ಇನ್ನೊಬ್ಬರ ಮನೆಯ ಅನ್ನವನ್ನು, ಗಣಾನ್ನವನ್ನು ಅಂದರೆ ಅನೇಕ ಜನ ಸೇರಿ ಮಾಡಿರ್ತಕ್ಕಂಥ ಅನ್ನವನ್ನು, ಮತ್ತು ಯತ್ಯನ್ನವನ್ನು ಅಂದರೆ ಯತಿಗಳ ಭಿಕ್ಷಾಕ್ಕೋಸ್ಕರ ಮಾಡಿರ್ತಕ್ಕಂಥ ಅನ್ನವನ್ನು, ಈ ಅನ್ನವನ್ನು ಸ್ವೀಕಾರ ಮಾಡಬಾರ್ದು ಅಂತ ಸ್ಮೃತಿಯಲ್ಲಿ ಸ್ಪಷ್ಟ ನಿಷೇಧ ಮಾಡ್ತಾರೆ. ತೊಗೋಬೇಡ್ರಿ ಈ ಅನ್ನವನ್ನು ಅಂತ ಹೇಳ್ತಾರೆ. ಹಿಂಗೆ ತೊಗೋಬೇಡ್ರಿ. ಅದಕ್ಕೇ ನಮ್ಮಲ್ಲೆಲ್ಲ ಇವತ್ತಿಗೂ ಇಲ್ಲೆಲ್ಲ ಏನೋ ಯಾರ ಮನೆಗೆ ಬಂದಾರಂದ್ರೆ ಆಚಾರ್ಯ ಮಠಕ್ಕೆ ಬರ್ಸ್ಬಿಟ್ಟಿದ್ದೀವಿ, ನೀವು ಅಲ್ಲಿಗೆ ಬರ್ರಿ, ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಅದ್ಯಾಪಿ ಏನಂದ್ರೆ ಒಂದು ಸಂಪ್ರದಾಯ, ಮಧ್ಯಾಹ್ನ ಬಂದ್ರೆ ಅಂತಂದ್ರೆ ಊಟಕ್ಕೆ ಎಬ್ಸೋದು ಅಂತ ಅನ್ನೋದು ಎಲ್ಲರೂ ಮಾಡ್ತಾರೆ. ಆದರೆ ಹೇಳ್ತಾರೇನ್ರಿ ಅಂದರೆ ಇಲ್ಲ, ನಮ್ಮ ಮನೇಲಿ ಅಡುಗೆ ಆಗಿದೆ ಅಂತಂತಾರೆ. ಆಗಿದೆಯೋ ಬಿಟ್ಟಿದೆಯೋ, ಇವ್ರು ಹೇಳೋದು ಮಾತ್ರ ಅಡುಗೆ ಆಗಿದೆ, ಅಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಬೇರೆಯವ್ರ ಮನೆಯಲ್ಲಿ ಊಟ ಮಾಡಲಿಕ್ಕೆ ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಪರಾನ್ನ ಅನ್ನೋದು ಸ್ವಾಭಾವಿಕವಾಗಿ ನಿಷಿದ್ಧವಾದದ್ದು ಅಂತನ್ನುವಂಥದ್ದು ಇದೆ. ಇವತ್ತಿಗೆಲ್ಲ ಕಾಲಪ್ರವಾಹದಲ್ಲಿ ಬದಲಾವಣೆ ಆಗ್ತಾ ಈ ವಾಗತ್ಯ, ಈ ಸಂಪ್ರದಾಯಗಳು ಇವೆಲ್ಲ ಬಿಟ್ಟು ಹೋಗ್ತಾ ಇರೋದರಿಂದಾಗಿ ಇದು ಶಿಥಿಲ ಆಗಿದೆ. ಸಾಮಾನ್ಯ ಕಾರಣ ಏನಂತಂದರೆ ಪರಾನ್ನವನ್ನು ಎಲ್ಲರೂ ಬಿಡಬೇಕು ಅಂತನ್ನೋದು. ಪರಾನ್ನವನ್ನು ಬಿಡಬೇಕು ಅಂತನ್ನೋ ಕಾರಣದಿಂದಲೇ ಏನು ಮಾಡಿದ್ದಾರೆ ಅಂತಂದರೆ ಪ್ರತಿಯೊಬ್ಬ ಗೃಹಸ್ಥಾಶ್ರಮಿಯವನು ಸ್ವಾನ್ನವನ್ನು ತೊಗೊಳ್ಬೇಕು. ಸ್ವಾನ್ನ ಅಂದರೆ ಹಾಗಾದರೆ ಆಚಾರ್ಯ ನಾವೇ ನಮ್ಮ ಮನೇಲಿ ಅಡುಗೆ ಮಾಡ್ಕೋಬೇಕಾ, ಏನು ಗತಿ ಅಂತಂದು ನೀವು ಹೇಳಲಿಕ್ಕೆ ಹೊರಟಿದ್ದೀರಿ ಅಂದರೆ, ಸ್ವಾನ್ನ ಅಂದರೆ ತನ್ನ ಅಗ್ನಿಗೆ ಸಂಬಂಧಪಟ್ಟವರು ಅಂದರೆ ತಾನು ಔಪಾಸನಾ ಅಗ್ನಿ ಅಂತ ಏನು ಇಟ್ಕೊಂಡಿರ್ತಾನೆ. ಪ್ರತಿಯೊಬ್ಬ ಗೃಹಸ್ಥಾಶ್ರಮಿಯೂ ಕೂಡ ವಿವಾಹದಲ್ಲಿ ಒಂದು ಅಗ್ನಿಯನ್ನು ಮಾವಾದವನು ಕೊಡ್ತಾನೆ. ನಮ್ಗೆ ಎಷ್ಟರ ಮಟ್ಟಿಗೆ ನಾವು ಬ್ರಾಹ್ಮಣರಾಗಿ ನಮ್ಮ ಕರ್ಮಗಳನ್ನು ಮರ್ತು ಬಿಟ್ಟಿದ್ದೀವಿ, ಅಥವಾ ನಮಗದು ಕರ್ಮಗಳು ನಮಗೂ ಸಂಬಂಧಪಟ್ಟದ್ದು ಅಂತನ್ನೋದು ನಾವು ಎಷ್ಟು ಬಿಟ್ಬಿಟ್ಟಿದ್ದೀವಿ ಅಂದರೆ, ಹೇಗೆ ಬ್ರಹ್ಮಚಾರಿ ಆಗಿರತಕ್ಕಂಥ ಒಂದು ನಿತ್ಯ ಸಂಧ್ಯಾವಂದನೆಯ ಜೊತೆಗೆ ಅಗ್ನಿಹೋತ್ರ ಅಂದರೆ ಅಗ್ನಿ ಕಾರ್ಯವನ್ನು ಹೆಂಗೆ ಮಾಡಬೇಕು, ಹಂಗೆ ಗೃಹಸ್ಥಾಶ್ರಮಿಯಾದವನು ಕೂಡ ನಿತ್ಯದಲ್ಲಿ ಔಪಾಸನ ಅಂತನ್ನುವಂಥದ್ದು ಏನು ಭಾಳ ಇಲ್ಲ, 3 ನಿಮಿಷದ ಕಾರ್ಯಕ್ರಮ ಅದು, ಬರೀ 3 ನಿಮಿಷ ನಿತ್ಯದಲ್ಲಿ. ಆ ಔಪಾಸನಾಗ್ನಿಯನ್ನು ಉಳಿಸ್ಕೋಬೇಕು. ಅದನ್ನು ಯಾರು ಕೊಟ್ಟಿರ್ತಾರೆ? ಮಾವ ಆದಂಥ ಒಂದು ಲಾಜಾಹೋಮ ಅಂತ ಭತ್ತರಳು ಬಂದು ಹಾಕ್ತಾನೆ ನೋಡ್ರಿ ಭಾವಮೈದನ, ಆ ಸಮಯದಲ್ಲಿ ಆ ಅಗ್ನಿಯನ್ನು ಕೊಟ್ಟಿರ್ತಾರೆ. ಆ ಅಗ್ನಿಯನ್ನು ಜೀವನದಲ್ಲಿ ಕೊನೆಯ ತನಕ ಇವನು ಉಳಿಸ್ಕೋಬೇಕು. ಎಲ್ಲಿವರೆಗೆ? ಇವನು ಪರಂಧಾಮಕ್ಕೆ ಹೋಗೋ ತನಕ. ಅದೇ ಅಗ್ನಿಯಲ್ಲಿ ಏನು ಮಾಡ್ತಿರ್ಬೇಕಂದ್ರೆ ಇವನು ಆಹುತಿಯನ್ನು ಹಾಕ್ತಾ ಇರಬೇಕು ನಿತ್ಯದಲ್ಲಿ. ಒಂದು ವೇಳೆ ಇವನಿಗೆ ಕೈಲಿ ಆಗದೇ ಇರೋ ಸಂದರ್ಭದಲ್ಲಿ ಇವನ ಹೆಂಡತಿ ಇವನ ಕೈ ಮುಟ್ಟಿಸಿ ಆ ಆಹುತಿಯನ್ನು ಹಾಕಬೇಕು ಅಂತಿದೆ. ಅದಕ್ಕೆ ಹೇಳ್ತಾರೆ, ಅದಕ್ಕೊಂದು 4 ಆಹುತಿಗಳನ್ನು ಹೇಳ್ತಾರೆ ನಿತ್ಯದಲ್ಲಿ. ಆ ಉಪಾಸನಾದ ಅಕ್ಕಿಯನ್ನು ಯಾರು ಕೊಡಬೇಕು ಅಂದರೆ ಹೆಂಡತಿ ಆದವಳು ಗಂಡನಿಗೆ ಕೊಡಬೇಕು. ಅದನ್ನು ಔಪಾಸನಾ ಹೋಮ ಅಂತ ಕರೀತಾರೆ. ಇದಕ್ಕೆ ಪೌರ್ಣಿಮಾಸಿಷ್ಟಿ ಅಂತಿದೆ, ಮತ್ತು ದರ್ಶೇಷ್ಟಿ ಅಂತಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟಿದೆ. ಅಂತೂ ಸಾಮಾನ್ಯ ಕಾರಣ ಒಂದು ಔಪಾಸನಾ ಹೋಮ ಅಂತನ್ನೋದು ನಿತ್ಯದಲ್ಲಿ ಪ್ರತಿಯೊಬ್ಬರೂ ಮಾಡಬೇಕಾಗಿರುವಂಥ ಕರ್ತವ್ಯ. ವಿವಾಹ ಪ್ರವೃತ್ತಿ ಮರಣ ಪರ್ಯಂತರವಾಗಿ ಇದನ್ನು ಮಾಡಬೇಕು. ಇಂಥ ಔಪಾಸನಾ ಹೋಮದಲ್ಲಿ ಪ್ರಾಪ್ತನಾಗಿರ್ತಕ್ಕಂಥ ಹೆಂಡತಿ, ಕನ್ಯಾ ಕೊಟ್ಟ ಅತ್ತೆ ಮಾವ, ತನ್ನ ತಂದೆ ತಾಯಿ, ತನ್ನ ಗುರುಗಳು, ಗುರುಪತ್ನಿ, ಗುರುಪುತ್ರರು, ಇವರು ಇಷ್ಟು ಜನರ ಹತ್ರ ಅನ್ನ ತಿನ್ಲಿಕ್ಕೆ ಬರ್ತದೆ. ಇವರೆಲ್ಲರೂ ಅಗ್ನಿಯ ಮಧ್ಯದಲ್ಲಿ ಬರ್ತಾರೆ. ಇವರೆಲ್ಲರ ಕಡೆ ಅನ್ನವನ್ನು ಸ್ವೀಕಾರ ಮಾಡ್ಬೋದು. ಇದನ್ನು ಸ್ವಯಂಪಾಕ ಅಂತ ಕರೀತಾರೆ. ಶಿಷ್ಯರನ್ನು ಆಪತ್ಕಾಲದಲ್ಲಿ ತಗೊಳ್ಳೋದು ಅಂತ ಅನ್ನೋದು ಬಂದಿದೆ. ವಾಸ್ತವದಲ್ಲಿ ಶಿಷ್ಯರನ್ನು ಕೂಡ ಪರಿಗಣನೆ ಮಾಡೋದು ಅಂತ ಅನ್ನೋದಿಲ್ಲ ಶುದ್ಧ ಕ್ರಮದಲ್ಲಿ.
ಪ್ರತಿಯೊಬ್ಬ ಗೃಹಸ್ಥನೂ ಈ ರೀತಿ ಯಾರ ಹತ್ರ ಊಟ ಮಾಡಬೇಕು ಅಂದರೆ ಹೀಗೆ ತನ್ನ ಅತ್ತೆ ಮಾವ, ತನ್ನ ಹೆಂಡತಿ, ತನ್ನ ತಂದೆ ತಾಯಿ ಇವ್ರ ಹತ್ರ ಊಟ ಮಾಡಬೇಕು, ಬೇರೆಯವ್ರ ಹತ್ರ ಊಟ ಮಾಡಬಾರ್ದು. ಅವರು ಮಾಡಿರತಕ್ಕಂತಹ ಅನ್ನ ಅದು ಸ್ವಾನ್ನ ಅಂತ ಆಗ್ತದೆ, ಬೇರೆಯವರು ಮಾಡಿಬಿಟ್ರೆ ಅದು ಪರಾನ್ನ ಅಂತ ಆಗ್ತದೆ. ಅದಕ್ಕೇ ಈ ದೀಪಾವಳಿಯ ಸಂದರ್ಭದಲ್ಲಿ ಭಗಿನಿ ಹಸ್ತೇನ ಭೋಜನ ಅಂತಂತಾರೆ ನೋಡ್ರಿ. ಪ್ರತ್ಯೇಕವಾಗಿ ಅಂಥ ದಿವಸಗಳು ಎಲ್ಲಿದೆಯೋ ಆ ದಿವಸಗಳಲ್ಲಿ ಮಾತ್ರ ಪ್ರತ್ಯೇಕವಾಗಿ ಶಾಸ್ತ್ರ ಅವಕಾಶ ಕೊಡ್ತದೆ, ಅವತ್ತೊಂದು ದಿವಸ ಊಟ ಮಾಡಿರಿ ಅಂತೇಳಿ. ಅಂಥಂಥ ಪ್ರಸಂಗಗಳಲ್ಲಿ ಮಾತ್ರ, ಅಂದರೆ ನಿಮಿತ್ತಗಳು ಪ್ರಬಲವಾಗಿ ಇರಬೇಕು, ಇದ್ದಾಗ ಮಾತ್ರ ಅದಕ್ಕೆ ಅವಕಾಶವನ್ನು ಕೊಡ್ತದೆ. ಉಳಿದಂತೆ ಶಾಸ್ತ್ರ ಅವಕಾಶವನ್ನು ಕೊಡೋದಿಲ್ಲ. ಪರಾನ್ನವನ್ನು ಮಾಡಬಾರ್ದು ಅಂದಮೇಲೆ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಂದರೆ ಹೀಗೆ ತನ್ನ ಅನ್ನ ಅನ್ನೋದನ್ನು ತಾನೇ ಏನು ಮಾಡಬೇಕು, ಅದನ್ನು ನಿರ್ಮಾಣ ಮಾಡಬೇಕು. ಇದಕ್ಕೊಂದು ನಿಮಗೆ ಒಂದು ಇದನ್ನು ಹೇಳ್ತೀನಿ. ನಿಮಗೆ ಏನಾಗ್ತದೆ ಈ ಸ್ವಾನ್ನವನ್ನು ತಿನ್ನೋದು, ಪರಾನ್ನವನ್ನು ಬಿಡೋದು, ಪರನಿಂದ ಬೇಯಿಸಿರ್ತಕ್ಕಂಥ ಅನ್ನವನ್ನು ತಿಂದಾಗ ಹೆಂಗಾಗ್ತದೆ, ಆ ಅನ್ನ ಬೇರೆ ಕಡೆಯಿಂದ ಬಂದರೆ ಏನಾಗ್ತದೆ ಅಂತ ಹೇಳ್ತೀನಿ. ನಮ್ಮ ಮಂತ್ರಾಲಯ ಮಠದ ಧರ್ಮಶಾಸ್ತ್ರಗಳನ್ನೆಲ್ಲ ಪ್ರಾಯ ಕೃಷ್ಣಾಚಾರ್ಯರ ಸ್ಮೃತಿ ಮುಕ್ತಾವಳಿಯ ಆಧಾರದಲ್ಲಿ ನಾವೆಲ್ಲ ನೋಡ್ತೀವಿ. ಈ ಕೃಷ್ಣಾಚಾರ್ಯರು ಈಗಿನ ಇಬ್ರಾಹಿಂಪುರ ಅಂದರೆ ಇಭರಾಮಪುರ ಅಂತ ಅನ್ನೋರು, ಅಪ್ಪ ಅವರು ಅಂತ ಏನು ಕರೀತಾರೆ. ಅವರು ಬಹಳ ದೊಡ್ಡ ಜ್ಞಾನಿಗಳು. ಹಿಂದಿನ ಕಾಲಕ್ಕೆಲ್ಲ ಅವರು ಬೇರೆ ಕಡೆ ಹೋಗಿ ಹೀಗೆ ಪ್ರಸಂಗ ಎಲ್ಲೆಲ್ಲಿರ್ತಿತ್ತೋ ಅಲ್ಲಲ್ಲಿ ಯಾರಾದರೂ ಕರೀತಿದ್ರು. ಕರೆದಾಗ ಅಪ್ಪ ಅವರು ಬಂದಿದ್ದಾರೆ ಅಂದರೆ ಅವ್ರಿಗೇ ದೇವ್ರ ಮನೆ ಬಿಟ್ಟು ಕೊಟ್ಬಿಟ್ಟು ನೀವು ದೇವ್ರ ಪೂಜೆ ಮಾಡಿರಿ, ನೀವು ಇವತ್ತು ದೇವ್ರ ನೈವೇದ್ಯ ಮಾಡಿರಿ, ನಾವು ಅನ್ನ ಊಟ ಮಾಡ್ತೀವಿ, ಅಷ್ಟು ಉತ್ತಮರು ಅಂತ ಅವಕಾಶ ಕೊಡ್ತಿದ್ರು. ಅವ್ರಿಗೆ ಶಿಷ್ಯರು ಅಡುಗೆ ಮಾಡಿರ್ತಿದ್ರು, ಅವರು ಊಟ ಮಾಡಬೇಕು. ಒಂದು ದಿವಸ ಹಿಂಗೆ ಯಾವುದೋ ಒಂದು ಪ್ರಾಸಂಗಿಕವಾಗಿ ಒಬ್ಬ ದೇಸಾಯಿ ಮನೆಯಲ್ಲಿ ಅಡುಗೆ ಎಲ್ಲ ಆಯಿತು, ಊಟ ಆಯಿತು. ಅವ್ರ ಮನೆಯಲ್ಲೇನೋ ಸ್ವಾಮಿ ಅನುಗ್ರಹ ಮಾಡಿರಿ, ಆಶೀರ್ವಾದ ಮಾಡಿರಿ ಅಂತ ಹೇಳಿದರು. ಆಶೀರ್ವಾದ ಮಾಡಿದರು. ಅವತ್ತು ಊಟ ಆದ ತಕ್ಷಣ ಹೊರಟು ಬಿಟ್ರು. ಮುಂದಿನ ಊರಿನಲ್ಲಿ ಇನ್ನೊಂದು ಕಡೆಗೆ ಊಟಕ್ಕೆ ಅಂತ ಹೇಳಿ ಇಳ್ಕೊಂಡು ದೇವ್ರ ಪೆಟ್ಟಿಗೆ ಬಿಚ್ಚಿದಾಗ ಒಂದು ಬೆಳ್ಳಿಯ ಪಾತ್ರೆ ಬಂದಿತ್ತು. ಶಿಷ್ಯನಿಗೆ ಕೇಳಿದ್ರು, ಈ ಬೆಳ್ಳಿ ಪಾತ್ರೆ ಎಲ್ಲಿದು ಅಂತ. ಅವ ಸ್ವಲ್ಪ ಅಶ್ರದ್ಧೆಯಿಂದ ಉತ್ತರ ಕೊಟ್ಟ. ಆ ದೇಸಾರ ಮನೆಯಲ್ಲಿ 100 ಇತ್ತು, ಅದ್ರ ಪೈಕಿ ಒಂದು ತೊಗೊಂಬಂದೆ ಅಂದ್ಬಿಟ್ಟ. ಅವ್ರ ಮನೇಲಿ 100 ಪಾತ್ರೆಗಳಿತ್ತಂಥದ್ದು, ಒಂದು ತೊಗೊಂಬಂದ್ಬಿಟ್ಟೆ. ಸುಲಭವಾಗಿ ಹೇಳ್ಬಿಟ್ಟ. ಅಯ್ಯೋ ಯಾಕಪ್ಪ ಹೀಗೆ ಮಾಡಿದೆ ಅಂತ ಕೇಳಿದ್ರು. ಅವ್ರ ಹತ್ರ ಬೇಕಾದಷ್ಟಿತ್ತು, ನೋಡಿದೆ, ಒಂದು ತೊಗೊಂಡ್ರೆ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡೆ, ತೊಗೊಂಡೆ, ಬಂದೆ ಅಂದ. ಆವಾಗ ಅವ್ರು ಹೇಳಿದರು, ಅವ್ರಿಗೆ ಗೊತ್ತಾಗದೇ ಇರಲಿ, ಅವ್ರಿಗೆ ಬೇಕಾಗಿರಲಿ ಬೇಕಾಗದೇ ಇರಲಿ, ಈ ಪದಾರ್ಥ ಅವ್ರದ್ದು, ನೀ ತೊಗೊಂಬಂದಿದ್ದೀಯ ಅಂದರೆ ಅದು ಕಳ್ಳತನ. ನೀ ಕಳ್ಳತನ ಮಾಡಿದೀಯ ಅಂತಂದ ಮೇಲೆ ನಿನ್ನ ಕಡೆಯಿಂದ ನಾನು ಊಟ ಮಾಡಬಾರ್ದು. ಅದಕ್ಕೆ ಇವತ್ತು ನೀನು ಅಡುಗೆ ಮಾಡಬೇಡ, ನಾನೇ ಅಡುಗೆ ಮಾಡ್ತೀನಿ, ನೀನು ಊಟ ಮಾಡು. ಆದರೆ ನೀ ಏನು ಮಾಡಬೇಕು ಅಂದರೆ ಈ ಕಳ್ಳತನಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಪ್ರಾಯಶ್ಚಿತ್ತ ನೀವು ಹೋಗಿ ಗಂಗಾ ಸ್ನಾನ ಮಾಡಬೇಕು. ಅದರ ಜೊತೆಗೆ ನನಗೆ ಇನ್ನೊಂದು ವಿಷಯವನ್ನು ಸ್ಪಷ್ಟ ಮಾಡು. ಆ ದೇಸಾಯರ ಮನೆಗೆ ಹೋಗ್ಬಿಟ್ಟು ನಿನ್ನೆ ನಮಗೆ ಅಡುಗೆ ಮಾಡಲಿಕ್ಕೆ ಅಕ್ಕಿ ಕೊಟ್ರಲ್ಲ, ಅದು ಆ ಅಕ್ಕಿ ಭತ್ತ ಎಲ್ಲಿಂದ ಬಂದಿದೆ ಅಂತ ಕೇಳ್ಕೊಂಡು ಬಾ ಅಂತ ಹೇಳಿದ್ರು. ಎಷ್ಟು ಸೂಕ್ಷ್ಮ ಇರುತ್ತೆ ನೋಡ್ರಿ. ಅವನು ಆ ಅಡುಗೆಯನ್ನು ಮಾಡಿದಾಗ ತಪಸ್ವಿಗಳಾಗಿರ್ತಕ್ಕಂಥವ್ರು ತಿಂದವರಿಗೆ ಪಾಪ ಅಪ್ಪ ಅವರಿಗೆ ಯಾವ ವಿಧವಾದಂತಹ ಸಮಸ್ಯೆ ಆಗಿಲ್ಲ. ಕೃಷ್ಣಾಚಾರ್ಯ ಇವರು ಬೇರೆ, ಕೃಷ್ಣಾಚಾರ್ಯ ಬೇರೆ, ಅಪ್ಪ ಅವ್ರು ಬೇರೆ. ಈ ಅಪ್ಪ ಅವ್ರಿಗೆ ಯಾವ ಸಮಸ್ಯೆನೂ ಆಗಿಲ್ಲ. ಆದರೆ ಅವನಿಗೆ ಸಮಸ್ಯೆ ಆಗಿಬಿಟ್ಟಿದೆ. ಆ ಅನ್ನವನ್ನು ತಿಂದ ಮೇಲೆ ಕಳ್ಳತನದ ಬುದ್ಧಿ ಬಂದಿದೆ. ಈ ಅನ್ನ ತಿಂದಿದ್ದಕ್ಕೇನೆ ಎಂದಿಗೂ ಕಳ್ಳತನ ಮಾಡದೇ ಇರೋವಂಥ ಈ ಹುಡುಗ ಈ ರೀತಿ ಕಳ್ಳತನ ಮಾಡೋ ಬುದ್ಧಿ ಬಂದಿದೆ ಅಂದರೆ ಅನ್ನ ತಿಂದಿದ್ದಕ್ಕೆ ಇವನಿಗೆ ಬುದ್ಧಿ ಪರಿವರ್ತನೆ ಆಗಿದೆ. ಆ ಅನ್ನ ತಿಂದಿದ್ದಾನೆ ಅಂದರೆ ಅಲ್ಲೇನೋ ಸಮಸ್ಯೆ ಇರಬೇಕು. ಅದಕ್ಕಾಗಿ ಆ ಅಕ್ಕಿ ಎಲ್ಲಿಂದ ಕೊಟ್ಟಿದ್ರು ಅಂತ ಕೇಳ್ಕೊಂಬ ಅಂತ ಹೇಳಿದ್ರು. ಹೋದ ದೇಸಾಯರ ಮನೆಯಲ್ಲಿ, ಇದು ನಿಮ್ಮನೆ ಥಾಲಿ, ನಾನು ಗೊತ್ತಿದ್ದು ನಾ ಇದನ್ನು ತೊಗೊಂಡು ಹೋಗ್ಬಿಟ್ಟಿದೆ, ಇದು ಕಳ್ಳತನ ಅಂತ ಹೇಳಿ ನಮ್ಮ ಗುರುಗಳು ಬೈದರು, ಅದಕ್ಕಾಗಿ ಇದನ್ನು ತೊಗೊಂಬಿಡ್ರಿ ಅಂತ ಅವ ಕೊಡಲಿಕ್ಕೆ ಅಂತ ಹೋದ. ಅವರೇನಂದರು ಅಂದರೆ, ನಮ್ಮ ಮನೆಯಲ್ಲಿ ಸಾವಿರಾರು ಪದಾರ್ಥ ಬಿದ್ದಿರ್ತದೆ, ಬ್ರಾಹ್ಮಣರು ನೀವು ಒಂದು ತೊಗೊಂಡು ಹೋದ್ರೆ ಏನು ಸಮಸ್ಯೆ ಇಲ್ಲ, ತೊಗೊಂಡು ಹೋಗ್ರಿ, ನಾವೇನಂದು ಕಳ್ಳತನ ಅಂತ ಅನ್ನೋದಿಲ್ಲ, ನೀವು ತೊಗೊಂಡಿದ್ದಕ್ಕೆ ನಾವು ತಪ್ಪು ಅಂತ ಅಂದ್ಕೊಳ್ಳೋದಿಲ್ಲ, ತೊಗೊಂಡು ಹೋಗ್ರಿ, ಅದೇನು ದೊಡ್ಡ ಮಹಾಪಾಪ ಅಲ್ಲ ಅಂತ ಹೇಳಿದ್ರು ಅವರು.
ಹಾಗಲ್ಲ, ಇದನ್ನು ನಿಮಗೆ ಮರಳಿ ಕೊಡಬೇಕು ಅಂತ ಹೇಳಿದ್ದಾರೆ ಅಂತ ಇವ ಹಠ ಮಾಡಿದಾಗ ಸರಿಪ ಕೊಡು ಅಂಥೇಳಿ ಇಸ್ಕೊಂಡ್ರು. ಹಾಗೆಯೇ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೇಳ್ಕೊಂಬ ಅಂತ ಹೇಳಿದ್ದಾರೆ. ನಿನ್ನೆ ನಮಗೆ ಊಟಕ್ಕೋಸ್ಕರವಾಗಿ ಅಕ್ಕಿ ಕೊಟ್ಟಿದ್ರಲ್ಲ, ಆ ಅಕ್ಕಿ ನಿಮ್ಮ ಗದ್ದೆಯಲ್ಲಿ ಬೆಳೆದಿದ್ದು ಎಲ್ಲಿ, ಯಾವ ಗದ್ದೆಯಲ್ಲಿ ಬೆಳೆದಿತ್ತು ಅಂತ ತಿಳಿಸ್ಬೇಕಂತೆ. ಅದನ್ನು ನಮ್ಮ ಗುರುಗಳು ಕೇಳಿದ್ದಾರೆ. ಆಗ ಅವನಿಗೆ ದೇಸಾಯಿಗೆ ಗೊತ್ತಿಲ್ಲ, ನೂರಾರು ಸಾವಿರಾರು ಎಕರೆ ಭೂಮಿ, ಅದರಲ್ಲಿ ಯಾವ ಗದ್ದೆಯಲ್ಲಿ ಇದು ಬೆಳೆದಿದೆ ಅಂತ ಅನ್ನೋದು ಹೆಂಗೆ ಗೊತ್ತು. ಆದರೆ ಇದನ್ನೇ ಇಟ್ಟುಕೊಳ್ಳಿಕ್ಕೆ ಲೆಕ್ಕಿಗರವನು ಅಂತ ಒಬ್ಬವನನ್ನು ಮನೆಯಲ್ಲಿ ನೇಮಿಸ್ಕೊಂಡಿರ್ತಿದ್ರು. ಮನೆ ಎಲ್ಲ ಉಗ್ರಾಣದ ಜವಾಬ್ದಾರಿ, ಬರೋದು ಹೋಗೋದು, ಎಷ್ಟಿದೆ, ಏನು ದ್ರವ್ಯ ಎಷ್ಟಿದೆ, ಧಾನ್ಯ ಎಷ್ಟಿದೆ, ಪಶುಗಳು ಎಷ್ಟಿದ್ದಾವೆ, ಬರೋರು ಯಾರು, ಹೋಗೋರು ಯಾರು, ಯಾರಿಗೇನು ಅನುಕೂಲ ಮಾಡಿಕೊಟ್ಟಿದ್ದೀವಿ, ಯಾರಿಗೆ ಯಾವ ಪದಾರ್ಥಗಳನ್ನು ಕೊಟ್ಟಿದ್ದೀವಿ, ಯಾರಿಂದ ಯಾವ ಪದಾರ್ಥ ಪಡೆದಿದ್ದೀವಿ, ಇದನ್ನೊಂದೆಲ್ಲ ಲೆಕ್ಕ ಹಾಕ್ಕೊಳ್ಳಿಕ್ಕೆ ಒಬ್ಬವನು ಲೆಕ್ಕಿಗರವನು ಅಂತ ಹೇಳಿ ಇಟ್ಕೊಂಡಿರ್ತಿದ್ರು. ಆ ಪ್ರಶ್ನೆ ನನಗೆ ಕೇಳಬೇಡಪ್ಪ, ಅಲ್ಲಿ ಅವ ಲೆಕ್ಕಿಗ ಇದ್ದಾನಲ್ಲ, ಅವನಿಗೆ ಹೋಗಿ ಕೇಳು, ಅವನು ಹೇಳ್ತಾನೆ ಉತ್ತರ. ಅವ್ನಿಗೆ ಹೋಗಿ ಕೇಳಿದರೆ, ನಿಮ್ಗೆ ನಿನ್ನೆನ ತಡ್ರಿ ಹೇಳ್ತೀನಿ ಅಂಥೇಳಿ ಅವ ಗೋದಾಮಲ್ಲಿ ಹೋಗಿ ಎಲ್ಲ ನೋಡಿಬಿಟ್ಟು, ಈ ಮೂಟೆ ಒಡೆದುಬಿಟ್ಟು ಅಕ್ಕಿ ಕೊಟ್ಟಿದ್ದಾರೆ ಅಂದರೆ, ಈ ಮೂಟೆ ಸರಿ ನಾನು ಹೇಳ್ತೀನಪ್ಪ, ನಿನಗೆ ಗೊತ್ತಾಗೋದಿಲ್ಲದು, ಅದು ದೇಸಾಯಿ ಎದುರಿಗೆ ಹೇಳ್ತೀನಿ ಅಂಥೇಳಿ. ಸ್ವಾಮಿ, ನಮಗೂ ಆ ಕುಲಕರ್ಣಿ ಅವರಿಗೂ ವಿವಾದ ಬಂದಿತ್ತಲ್ಲ, ಆ ವಿವಾದ ಬಂದಿರತಕ್ಕಂತಹ ಭೂಮಿಯ ಮಧ್ಯದಲ್ಲಿ, ಅದನ್ನು ನಮ್ಮ ಭೂಮಿ ಅಂತ ನಾವು ಹೇಳ್ತಿದ್ದೀವಿ, ಅವ್ರ ಭೂಮಿ ಅಂತ ಅವ್ರು ಹೇಳ್ತಿದ್ದಾರೆ, ವ್ಯಾಜ್ಯ ನಡೀತಾ ಇದೆಯಲ್ಲ, ಆ ವ್ಯಾಜ್ಯ ನಡೀತಿರುವಂತಹ ಭೂಮಿಯಲ್ಲಿ ಬೆಳೆದಿರೋ ಅಕ್ಕಿ ಸ್ವಾಮಿ, ಅದನ್ನು ಕೊಟ್ಟಿದ್ದೀವಿ ಅಂತ ಹೇಳ್ದ. ಅದನ್ನು ನಾವು ದೇಸಾಯಿ ಅದೇ ರೀತಿಯಲ್ಲಿ ಆ ಬ್ರಾಹ್ಮಣನಿಗೆ ಹೇಳ್ದ. ಅವ ಶಿಷ್ಯ, ಅವ್ರ ಶಿಷ್ಯ ಬಂದುಬಿಟ್ಟು ಅವ್ರಿಗೆ ಹೇಳ್ದ. ಅವ್ರು ಆವಾಗ ಪತ್ರ ಬರೆದ್ರು ಆ ದೇಸಾಯಿಗೆ, ಏನಂದರೆ, ನಿಮಗೆ ಯಾವ ವ್ಯಾಜ್ಯ ನಡೀತಾ ಇದೆಯಲ್ಲ, ಆ ವ್ಯಾಜ್ಯದ ಭೂಮಿಯಲ್ಲಿ ಬೆಳೆದಿರೋ ಅಕ್ಕಿಯನ್ನೇನು ಕೊಟ್ಟಿದ್ರಲ್ಲ, ದಯವಿಟ್ಟು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ರಿ. ಆ ವ್ಯಾಜ್ಯಕ್ಕೋಸ್ಕರವಾಗಿ ಯಾವ ಭೂಮಿ ನೀವು ತಗೋಬೇಕು ಅಂತ ಅಂದ್ಕೊಂಡಿದ್ದೀರೋ ಅದು ನಿಮ್ಮ ಭೂಮಿ ಅಲ್ಲ, ಅದು ಯಾರ್ದು ಅಂದರೆ ಕುಲಕರ್ಣಿ ಅವ್ರದ್ದೇ ಭೂಮಿ, ನೀವು ಬಿಟ್ಕೊಟ್ಬಿಡ್ರಿ ಅಂತ ಹೇಳಿದರು. ಅಂದರೆ ಕಳ್ಳತನದ ಭೂಮಿಯನ್ನು, ಅಂದರೆ ನೀವು ಒತ್ತುವರಿ ಮಾಡಿಕೊಂಡು ಯಾವ ಭೂಮಿಯನ್ನು ಪಡೆದಿದ್ದೀರಿ, ಆ ಭೂಮಿಯಲ್ಲಿ ಪಡೆದಿರತಕ್ಕಂತಹ ಭೂಮಿಯಲ್ಲಿ ಬೆಳೆದಿರುವಂತಹ ಅಕ್ಕಿಯಿಂದಲೇ ಕಳ್ಳತನದ ಬುದ್ಧಿ ಬರ್ತದೆ ಅಂದಮೇಲೆ ಅದು ಎಷ್ಟು ಅಬದ್ಧವಾದಂಥದ್ದು. ಅದಕ್ಕೋಸ್ಕರವಾಗಿ ಇದನ್ನು ಮಾಡಬೇಡ್ರಿ ಅಂತ ಹೇಳಿದ್ರಂತೆ. ನಾ ಈ ಆ ಪ್ರಸಂಗವನ್ನು ಯಾಕೆ ಉದಾಹರಣೆ ಮಾಡಿದೆ ಅಂದರೆ, ಪರಾನ್ನವನ್ನು ಸ್ವೀಕಾರ ಮಾಡಿದಂತಹ ಸಂದರ್ಭದಲ್ಲಿ ಪರರು ಯಾವ ಭಾವನೆಯಿಂದ ಆ ಪದಾರ್ಥವನ್ನು ಬೇಯಿಸಿ ಬಿಡ್ತಾರೋ, ಯಾವ ಪದಾರ್ಥವನ್ನು ಕೊಟ್ಟಿರ್ತಾರೋ ಅಥವಾ ಯಾವ ಪದಾರ್ಥವನ್ನು ಬೇಯಿಸಿರ್ತಾರೋ, ಆ ಬುದ್ಧಿ ಏನಾಗಿಬಿಡ್ತದೆ ಅಂತಂದರೆ ಉಂಡವನಿಗೆ ಬಂದುಬಿಡ್ತದೆ. ಅದಕ್ಕೋಸ್ಕರ ಪರಾನ್ನವನ್ನು ಶಾಸ್ತ್ರದಲ್ಲಿ ನಿಷೇಧ ಮಾಡಿದ್ದಾರೆ. ಯಾವ ಸ್ವಭಾವದಿಂದ, ಅದಕ್ಕೆ ಪ್ರಾಚೀನರೆಲ್ಲ ಅಡುಗೆ ಮಾಡಬೇಕಾದ್ರೆ ದೇವತಾ ನಾಮಗಳನ್ನು ಹೇಳ್ರಿ, ದೇವ್ರ ನಾಮ ಹೇಳ್ರಿ, ಹರಿಸ್ಮರಣೆ ಮಾಡಿರಿ, ಹರಟೆ ಹೊಡಿಲಿಕ್ಕೆ ಹೋಗಬೇಡ್ರಿ, ಬೇರೆ ಮಾತುಗಳನ್ನು ಆಡಬೇಡ್ರಿ, ಲೌಕಿಕ ವ್ಯಾಪಾರ ಮಾಡಬೇಡ್ರಿ, ಶುಚಿ ಇಲ್ಲದೇನೆ ಮಡಿ ಇಲ್ಲದೇನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದೆಲ್ಲ ಮಡಿ ಅನ್ನುವಂತಹ ಒಂದೇ ಶಬ್ದದಲ್ಲಿ ಇದನ್ನೆಲ್ಲ ಹೇಳ್ತಿದ್ರಿ. ಹ್ಯಾಂಗೆ ನೀವು ಅಡುಗೆ ಮಾಡಬೇಕು, ಅಡುಗೆ ಮಾಡುವಂತಹ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಹೆಂಗಿರಬೇಕು, ಆತಂಕ, ದುಃಖ, ಕಣ್ಣೀರು, ದುಮ್ಮಾನಗಳು, ಚಿಂತೆ, ಕೋಪ, ಪದಾರ್ಥಗಳನ್ನು ಕುಟ್ಟೋದು, ಈ ಕ್ರಮದಲ್ಲಿ ಅಡುಗೆ ಮಾಡಲಿಕ್ಕೆ ಹೋಗಬಾರ್ದು. ಅಡುಗೆ ಮಾಡುವಂಥವ್ರ ಮನಸ್ಸಿನಲ್ಲಿ ಏನಿರಬೇಕು, ಶಾಂತತೆ ಇರಬೇಕು. ಇಲ್ಲದೇ ಇದ್ದರೆ ಆ ಯಾವ ಅನ್ನ ಬೇಯಿಸಿರ್ತಾರಲ್ಲ, ಆ ಅನ್ನಕ್ಕೆ ಇವರು ಹುಳಿ ಉಪ್ಪು ಖಾರ ಎಲ್ಲ ಸರಿಯಾಗಿ ಹಾಕಿದ್ರೂ ಇವ್ರು ಏನು ಹಾಕುವಂತಹ ಸಮಯದಲ್ಲಿ ಇವ್ರಿಗೇನು ಮನಸ್ಥಿತಿ ಏನಿರ್ತದಲ್ಲ, ಅದು ಅನ್ನದಲ್ಲಿ ಪರಿಣಾಮ ಆಗ್ಬಿಡುತ್ತೆ. ಅದಕ್ಕೆ ಪ್ರಾಚೀನರಲ್ಲೇ ಅಡುಗೆ ಮನೆ ತಂಟೆಗೆ ಬೇರೆಯವರು ಯಾರೂ ಬರ್ತಿರಲಿಲ್ಲ. ಯಾಕೆ ಅಂತಂದರೆ ಅಡುಗೆ ಮನೆ ಮಡಿ ಬರಬಾರ್ದು ಅಂತಂದರೆ ಬೇರೆದೇನಲ್ಲ, ಅಡುಗೆ ಮಾಡೋರ ಮನಸ್ಥಿತಿಯನ್ನು ಕೆಡಿಸ್ಬಿಡ್ತೀರಿ. ನಿಮ್ಮನ್ನು ನೋಡಿದರೆ ಅವ್ರ ಮನಸ್ಸು ಕೆಟ್ಟೋಗ್ತದೆ, ಅದರಿಂದ ನೋಡಬೇಡ್ರಿ ಅಂತಿದ್ರು. ನಮ್ಮಲ್ಲಿ ಮಡಿ ಅಂತನ್ನುವಂಥ ಶಬ್ದ ಹೊರಟಿದ್ದು ಹಿಂಗೆ. ಮಾನಸಿಕ ಭಾವನೆಗಳಿಗೆ ತುಂಬ ಪ್ರಾಶಸ್ತ್ಯವನ್ನು ಕೊಟ್ಟು ಬದುಕಿಕೊಂಡು ಬಂದಿರತಕ್ಕಂಥ ವರ್ಗದವರು ನಾವು. ಅದಕ್ಕೋಸ್ಕರವಾಗಿ ಏನು ಮಾಡಿದ್ದೀವಿ, ಈ ನಿಯಮಗಳನ್ನು ಹಾಕಿದ್ದೀವಿ. ಈ ನಿಯಮಗಳು ಬ್ರಾಹ್ಮಣನಿಗೆ ಅವಶ್ಯಕ, ಕ್ಷತ್ರಿಯನಿಗೆ ವಿಶೇಷವಾಗಿ ಅವಶ್ಯಕ ಇದೆ. ಅದಕ್ಕೋಸ್ಕರವಾಗಿ ಕ್ಷತ್ರಿಯನಾದಂಥವನು ಸ್ವಾನ್ನವನ್ನು ಬಿಟ್ಟು ಪರಾನ್ನವನ್ನು ಏನು ಮಾಡಬಾರ್ದು ಅಂದರೆ ಸ್ವೀಕಾರ ಮಾಡಬಾರ್ದು. ಅದಕ್ಕಾಗಿ ಭೀಮಸೇನ ದೇವರು ತಾವು ಆಶ್ರಯಣ ಮಾಡಿರತಕ್ಕಂಥ ವೃತ್ತಿ ಏನಿದೆ ಅದು ಸ್ವವೃತ್ತಿನೇ ಹೊರತಾಗಿ ಅದು ಪರವೃತ್ತಿ ಆಗಲಿಲ್ಲ ಅಂತ ಶ್ರೀಮದಾಚಾರ್ಯ ಅಲ್ಲಿ ನಿರ್ಣಯ ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಶೂದ್ರ ವೃತ್ತಿ, ಸೂದ ವೃತ್ತಿ ಅಂತಂದರೆ ಸೂದ ಮಾಡ್ತಕ್ಕಂತಹ ವೃತ್ತಿಯ ಹೊರತಾಗಿ ಅದು ಕ್ಷತ್ರಿಯನಿಂದ ತ್ಯಕ್ತವಾದಂತಹ ವೃತ್ತಿ ಅಲ್ಲ ಅಂತನ್ನುವಂತಹ ಸೂಕ್ಷ್ಮಾಂಶವನ್ನು ಹೇಳಿದರು. ಅದಕ್ಕೆ ಒಂದು ಎರಡನೇದ್ದು ಇನ್ನೊಂದು ಸಮಸ್ಯೆ ಇದೆ. ಏನಂತಂದರೆ ವಿಹಿತ ವೃತ್ತಿಯಲ್ಲಿ ತನ್ನಕ್ಕಿಂತಲೂ ನೀಚವಾಗಿರತಕ್ಕಂತಹ ಜಾತಿಯ ವೃತ್ತಿಯನ್ನು ಆಶ್ರಯಣ ಮಾಡಿದರೆ ಆವಾಗ ಜಾತ್ಯಂತರದಲ್ಲಿ ಪ್ರಾಪ್ತವಾಗಿರತಕ್ಕಂತಹ ವೃತ್ತಿಗ್ರಹಣದ ನಿಮಿತ್ತವಾದ ದೋಷ ಬರೋದಿಲ್ಲ. ತನ್ನಕ್ಕಿಂತಲೂ ನೀಚ ವೃತ್ತಿ ಅಂದರೆ ಉದಾಹರಣೆಗೆ
ವೈಶ್ಯನಾಗಿರ್ತಕ್ಕಂಥವನು ಕ್ಷತ್ರಿಯ ವೃತ್ತಿಯನ್ನು ಅಥವಾ ಬ್ರಾಹ್ಮಣ ವೃತ್ತಿಯನ್ನು ಆಶ್ರಯಣ ಮಾಡಿದರೆ ದೋಷ ಇದೆ. ಕ್ಷತ್ರಿಯನಿಗೆ ಬ್ರಾಹ್ಮಣ ವೃತ್ತಿಯನ್ನು ಆಶ್ರಯಣ ಮಾಡಿದರೆ ದೋಷ ಇದೆ. ಆದರೆ ಕ್ಷತ್ರಿಯನಿಗೆ ವೈಶ್ಯ ವೃತ್ತಿಯನ್ನಾಗಲಿ ಅಥವಾ ಕ್ಷತ್ರಿಯನಿಗೆ ಶೂದ್ರ ವೃತ್ತಿಯನ್ನಾಗಲಿ ಆಶ್ರಯಣ ಮಾಡಿದರೆ ದೋಷ ಬರೋದಿಲ್ಲ ಅಂತ ಹೇಳಿ ಶಾಸ್ತ್ರ ಅದಕ್ಕೆ ವ್ಯವಸ್ಥೆಯನ್ನು ಹೇಳ್ತದೆ. ಸರಿ, ಇಲ್ಲೇನೋ ವ್ಯವಸ್ಥೆ ಮಾಡಿದ್ರಿ, ಅಲ್ಲಿ ಹೆಂಗೆ ಮಾಡ್ತೀರಿ? ಎಲ್ಲಿ? ಏಕಚಕ್ರನಗರದಲ್ಲಿ ವಾಸ ಮಾಡ್ತಿರಬೇಕಾದ್ರೆ ಭೀಮಸೇನ ದೇವರು ಈ ರೀತಿ ಭಿಕ್ಷಾ ಬೇಡಲಿಕ್ಕೆ ಹೋಗಿರಲಿಲ್ವೇ? ಹಾಂ, ನೋಡಿರಿ, ನೀವು ಒಂದು ಕಡೆ ಏನಾರ ನಿಯಮ ಮಾಡಿಬಿಟ್ರಿ ಅಂದರೆ ಆ ನಿಯಮವನ್ನು ಬೇರೆ ಕಡೆ ಎಲ್ಲರೂ ಇಟ್ಕೊಂಡು ಏನು ಮಾಡ್ತಾರೆ, ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಆಗಿಬಿಡ್ತದೆ. ವಿದ್ಯೋಪಜೀವನವನ್ನು ಮಾಡಬಾರ್ದು, ವಿದ್ಯೆಯನ್ನು ಮಾರಿ ಬದುಕಬಾರ್ದು, ಅದು ಯೋಗ್ಯವಾದದ್ದಲ್ಲ ಅಂತ ಕ್ಷತ್ರಿಯನಿಗೆ ನಿಯಮವನ್ನು ಹೇಳಿದರೆ ಆ ನಿಯಮವನ್ನು ಭೀಮಸೇನ ದೇವರು ಎಂದೂ ಮುರಿದಿರಲಿಲ್ವೇ ಅಂತ ಪ್ರಶ್ನೆ ಬಂದರೆ, ನಹುಷ್ ಚಕ್ರವರ್ತಿ ತಾನು ಬಂದು ಸುತ್ತ ಹಾಕ್ಕೊಂಡು ಪ್ರಾಣ ತೆಗಿತೀನಿ, ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಪ್ರಾಣ ಸಹಿತವಾಗಿ ಬಿಡ್ತೀನಿ, ಇಲ್ಲದೆ ಇದ್ದರೆ ಪ್ರಾಣ ತೆಗಿತೀನಿ ಅಂದರೆ ಭೀಮಸೇನ ದೇವರು ಅಂತಾರೆ, ನಿನಗೆ ತೆಗಿಲಿಕ್ಕಾಗೋದೇನು ಪ್ರಾಣ ಮಾತ್ರ, ಆದರೆ ನನಗೆ ಪ್ರಾಣ ಬೇಕೋ ಧರ್ಮ ಬೇಕು ಅಂದರೆ ಧರ್ಮವನ್ನು ಇಟ್ಕೊತೀನಿ, ಪ್ರಾಣ ಬಿಡ್ತೀನಿ ಅಂತ ನನಗೆ. ಧರ್ಮರಾಜ ಬಂದು ಉತ್ತರ ಕೊಟ್ಟ, ಭೀಮಸೇನ ದೇವರು ಉತ್ತರ ಕೊಡಲಿಲ್ಲ. ಹಾಗೇ ಭಿಕ್ಷಾ ಬೇಡತಕ್ಕಂತಹ ಪ್ರಸಂಗ ಬಂತು. ಧರ್ಮರಾಜ ಹೋಗ್ತಿದ್ದಂತೆ ಭಿಕ್ಷೆಗೆ, ಅರ್ಜುನ ಹೋಗ್ತಿದ್ದ, ನಕುಲ ಹೋಗ್ತಿದ್ದ, ಸಹದೇವ ಹೋಗ್ತಿದ್ದ. ಭೀಮಸೇನ ದೇವರು ಮಾತ್ರ ಎಲ್ಲರೂ ಭಿಕ್ಷೆ ಬೇಡ್ತಿರ್ಬೇಕಾದ್ರೆ ಇವನೇನು ಕೊಡೋದು, ಇವನ್ನೂ ಒಂದು ದಿವಸ ಕಳಿಸ್ರಿ ಅಂತಂದ್ರಂತೆ. ಸರಿ, ಯಾರ ಹತ್ರ ಹೋಗಬೇಕು? ಬ್ರಾಹ್ಮಣರ ಬೀದಿಗೆ ಹೋಗ್ತಿರ್ಲಿಲ್ಲಂತೆ, ಶೆಟ್ರ ಬೀದಿಗೆ ಹೋಗೋದು. ಭೀಮಸೇನ ದೇವರು ಹೋಗಬೇಕು ಅಂತ ಮೊದಲನೇ ದಿವಸನೇ ಹೊರಟ್ರಂತೆ. ನೋಡ್ರಿ, ದೇವರು ತಾವು ಧರ್ಮಗಳನ್ನು ಆಚರಣೆ ಮಾಡ್ತಿರ್ಬೇಕಾದ್ರೆ ಅವ್ರವ್ರಿಗೆ ಎಷ್ಟು ಅನುಕೂಲ ಮಾಡಿಕೊಡ್ತಾನೆ ಅಂತಂದರೆ, ಭೀಮಸೇನ ದೇವರು ಭಿಕ್ಷಾಕ್ಕೆ ಹೋಗಬೇಕು, ಹೊರಟ್ರಂತೆ. ದಾರಿಯಲ್ಲಿ ಒಂದು ಕಡೆ ದಗ ಉರಿಯತಕ್ಕಂಥ ಬೆಂಕಿ. ಎಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ ಆರ್ತನಾದ ಕೂಗ್ತಾ ಇದ್ದಾರೆ, ಯಾರಾದರೂ ಕಾಪಾಡ್ರಿ, ಯಾರಾದರೂ ಕಾಪಾಡ್ರಿ. ಆ ಕುಟುಂಬ, ಆ ಹೆಂಡತಿ, ಮಕ್ಕಳು ಎಲ್ಲರೂ ಸಾಯ್ತಾ ಇದ್ದಾರೆ. ಅವನು ಹುಡುಗ ಅಂದರೆ ಅವನು ಯಜಮಾನನಾದವನು ಹೊರಗೆ ನಿಂತ್ಕೊಂಡು ಏನು ಮಾಡ್ತಿದ್ದಾನೆ, ಬಾಯಿ ಬಡ್ಕೊತಾ ಇದ್ದಾನೆ, ಏನಾರು ಮಾಡ್ರಿ ಅಂತ. ಯಾರ ಮನೆ ಸುಡ್ತಾ ಇದೆ ಅಂದರೆ ಊರಿಗೆಲ್ಲ ಮಡಕೆಗಳನ್ನು ಒದಗಿಸ್ತಕ್ಕಂಥ ಕುಂಬಾರನ ಮನೆ ಸುಟ್ಟೋಗ್ತಾ ಇದೆ. ಹುಲ್ಲಿನ ಛಾವಣಿಯ ಮನೆ, ಅದು ಸಂಪೂರ್ಣ ಸುಡ್ತಾ ಇದೆ. ಒಳಗೆ 3-4 ಜನ ಮಕ್ಕಳಿದ್ದಾರೆ. ಆದರೆ ಮನೆ ಒಳಗೆ ಬೆಂಕಿ ಹತ್ತಿಲ್ಲ, ಮನೆ ಹೊರಗೆ ಸುತ್ತಲೂ ಬೆಂಕಿ ಹತ್ತಿಬಿಟ್ಟಿದೆ. ಒಳಗೆ ಬೆಂಕಿ ಹೊರಗಿನ ಬೆಂಕಿಯನ್ನು ದಾಟಿ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಹೊರಗೇನೆ ದಗ ಉರಿತಾ ಇದೆ. ಒಳಗಿದ್ದವರೆಲ್ಲರೂ ಆ ಬೆಂಕಿ ಬಂದುಬಿಟ್ರೆ ಅಂತ ಹೇಳಿ ಚೀತ್ಕಾರ ಮಾಡ್ತಿದ್ದಾರೆ. ಏನು ಮಾಡಬೇಕು? ಎಲ್ಲರೂ ಕೂಗ್ತಾ ಇದ್ರಂತೆ. ಭೀಮಸೇನ ದೇವರು ಭಿಕ್ಷಾಕ್ಕೆ ಹೋಗಬೇಕು, ದಾರಿಯಲ್ಲಿ ನೋಡಿದ್ರೆ ಏನು ಮಾಡಿದರು ಅಂದರೆ ಆ ಮನೆಯ ಕೆಳಗೆ ಅನಾಮತ್ತಾಗಿ ಕೈ ಹಾಕಿದ್ರಂತೆ. ಕೈ ಹಾಕಿ ಆ ಮನೆಯನ್ನು ಎತ್ತಿಬಿಟ್ಟು ಬೇರೆ ಕಡೆ ಇಟ್ಬಿಟ್ರಂತೆ. ಹಿಂಗೂ ಒಂದು ಅನುಕೂಲ ಸಿಗ್ತದೆ ಅಂತ ಪಾಪ ಕುಂಬಾರ ಊಹೆನೇ ಮಾಡಿರಲಿಲ್ಲ. ಅವನು ಮಣ್ಣು ಎತ್ತಿದ್ದ, ಮಡಕೆ ಎತ್ತಿದ್ದ, ಮನೆ ಎತ್ತಿದ್ದು ನೋಡಿರಲಿಲ್ಲ, ಅವನಿಗೆ ಗೊತ್ತೂ ಇರಲಿಲ್ಲ. ಎತ್ತಿಟ್ಟ ಕ್ಷಣಕ್ಕೆ ಅವನು ಬಂದಂತೆ ಕುಂಬಾರ, ಅಯ್ಯ ಮಹಾಬ್ರಾಹ್ಮಣ, ನೀನೇನು ಮಾಡಿದೆ ಅಂದ್ರೆ ನನ್ನನ್ನು ಇವತ್ತು ಕುಟುಂಬ ಸಹಿತವಾಗಿ ಕಾಪಾಡಿಬಿಟ್ಟು ಹೆಂಡತಿ ಮಕ್ಕಳನ್ನು ರಕ್ಷಣೆ ಮಾಡ್ಕೊತೀನಿ ಅಂತ ಹೇಳಿ ಎಲ್ಲರ ಎದುರಿಗೂ ಹೇಳಿಬಿಟ್ಟು ಮದುವೆ ಮಾಡಿಕೊಂಡೆ. ಹೆಂಡ್ತಿನೂ ಸುಟ್ಟು ಸಾಯ್ತಿದ್ಲು, ಮಕ್ಕಳು ಸತ್ತು ಹೋಗ್ತಿದ್ರು, ನಾನು ಅನಾಥನಾಗಿಬಿಡ್ತಿದ್ದೆ. ನನ್ನ ತಂದೆ ತಾಯಿಗಳು, ಮಕ್ಕಳು, ಹೆಂಡತಿ, ಮನೆ ಎಲ್ಲನೂ ಉಳಿಸ್ಕೊಟ್ಟಿದೀಯ, ನಿಂಗೆ ಏನು ಕೊಡಲಿ ಅಂತ ಕೇಳಿದ್ನಂತೆ ಭೀಮಸೇನ ದೇವರಿಗೆ. ಏನೂ ಬೇಡಪ್ಪ, ಯಾವುದಕ್ಕೆ ಹೊಂಟಿದ್ದಿ ಅಂತ ಕೇಳಿದ್ನಂತೆ. ನಾನು ಭಿಕ್ಷೆ ಬೇಡಬೇಕಾಗಿತ್ತು, ಅದಕ್ಕೆ ಹೊರಟಿದ್ದೀನಿ. ನಿನ್ನಂಥವ್ರು ಭಿಕ್ಷೆ ಬೇಡಬೇಕು ಅಂದ್ರೆ ಸಾಮಾನ್ಯ ಪಾತ್ರೆ ಆದ್ರೆ ಆಗತ್ತಾ ಅಂಥೇಳಿ ಭಿಕ್ಷಾ ಪಾತ್ರೆಯನ್ನು ಸಿದ್ಧ ಮಾಡಿಕೊಟ್ಟಂತೆ. ಎಂಥದ್ದು ಅಂದರೆ 4 ಜನ ಆ ಭಿಕ್ಷಾ ಪಾತ್ರೆ ಒಳಗೆ ಕೂತ್ಕೊಂಡ್ಬಿಡ್ಬೋದು. ಅಂಥ ಪಾತ್ರೆಯನ್ನು ಭೀಮ ಪಾತ್ರೆ ಅಂತಲೇ ಪ್ರಸಿದ್ಧ. ಆ ಪಾತ್ರೆಯನ್ನು ನಿರ್ಮಾಣ ಮಾಡಿ ಕೊಟ್ಟನಂತೆ. ಇದು ನನ್ನಿಂದ ಆಗಿರೋಂಥ ಸಣ್ಣ ಸೇವಾ, ಬ್ರಾಹ್ಮಣರೇ ದಯವಿಟ್ಟು ಇದನ್ನು ತೊಗೊಂಡ್ಬಿಟ್ಟು ನಾನು ನಿಮಗೆ ಉಪಕಾರ ಮಾಡಿದೆ ಅಂತನ್ನುವಂತಹ ಧನ್ಯತೆ ಬರೋ ಹಂಗೆ ಮಾಡಿರಿ ಅಂತ. ಅವಶ್ಯ ಆಗಲಪ್ಪ ಅಂಥೇಳಿ ಎತ್ಕೊಂಡ್ರಂತೆ ಪಾತ್ರೆಯನ್ನು. ಹೋಗಬೇಕು ಭಿಕ್ಷಾಕ್ಕೆ. ಇಂಥ ಪಾತ್ರೆ ಹಿಡ್ಕೊಂಡು ಈ ಭಿಕ್ಷಾಕ್ಕೆ ಬರಬೇಕಾದ್ರೆ ಇವರು ಆ ಬೀದಿಗೆ ಹೋಗೋಕ್ಕಿಂತ ಮುಂಚೆ ಭವತಿ ಭಿಕ್ಷಾಂದೇಹಿ ಅಂತ ಹೇಳಬೇಕಲ್ಲ, ಒಂದು ಸರ್ತೆ ಕೂಗಿದ್ರಂತೆ. ಕೂಗ್ತಿರೋ ಹಾಗೇನೆ ಒಬ್ಬರ ಮನೆ ಗಾಡಿನೇ ಎದುರಿಗಿದ್ದು ದಬ ಬಿದ್ದೋಯ್ತು. ಈ ಬ್ರಾಹ್ಮಣರು ಬಂದು ಕೂಗಿದ್ರೆ ಗಾಡಿನೇ ಬೀಳ್ತವೆ ಅಂತಂದರೆ ಇವರಿನ್ನು ಬರೋದೇ ಬೇಡ, ಇವರೆಲ್ಲಿರ್ತಾರೆ ಅಲ್ಲೇ ಭಿಕ್ಷಾ ಕಳಿಸ್ಕೊಡ್ತೀವಿ ಅಂತ ಶಟ್ರೆಲ್ಲ ತೀರ್ಮಾನ ಮಾಡಿದ್ರಂತೆ. ಅಂದಿನಿಂದ ಭೀಮಸೇನ ದೇವರು ಭಿಕ್ಷಾ ಬೇಡಲೇ ಇಲ್ಲ, ನೇರವಾಗಿ ಅದೇ ಬರ್ತಿತ್ತಂತೆ. ಬೇಡಿದರೆ ಬರೋದು ಏನಂತಂದರೆ ವೃತ್ತಿ ಏನಾಗುತ್ತೆ ಅಂದರೆ ಯಾವಾಗ ಹಾಳಾಗ್ತದೆ, ಬೇಡಿದರೆ ವೃತ್ತಿ ಹಾಳಾಗುತ್ತೆ, ಬೇಡುವಂಥದ್ದೇ ಇಲ್ಲ. ಭವತಿ ಅನ್ನೋ ಅಷ್ಟರಲ್ಲೇ ಏನಾಗ್ಬಿಟ್ಟಿತ್ತು ಅಂದರೆ ಬೇಡಬೇಕು ಅನ್ನೋ ಅಷ್ಟರಲ್ಲೇ ದೇವ್ರೇನು ಮಾಡಿಬಿಟ್ಟ, ಅವರಿಗೆ ಪ್ರೇರಣೆ ಮಾಡಿದ, ಸ್ವಾಮಿಗಳೇ ನೀವು ಬರಲಿಕ್ಕೆ ಹೋಗ್ಬೇಡ್ರಿ, ಏನು ನಿಮ್ಮದು ಅನ್ನ ಉಳಿ ವ್ಯವಸ್ಥೆ ನಿಮ್ಮ ಮನೆಯಲ್ಲೇ ಮಾಡಿಬಿಡ್ತೀವಿ.
ಸರಿ, ಸಂತೋಷ ಅಂತಂದ್ರೆ ಭೀಮಸೇನ ದೇವರು ಅವತ್ತಿನಿಂದ ಏನಪ್ಪ ಅಂದರೆ ಎಲ್ಲರೂ ಧರ್ಮರಾಜ, ನಕುಲ, ಸಹದೇವ, ಅರ್ಜುನ ಎಲ್ಲರೂ ಹೋಗ್ಬೇಕಂತೆ. ಭೀಮಸೇನ ದೇವರು ಮಾತ್ರ ಕೂತಲ್ಲೇ ಕೂತ್ಕೊಂಡು ಶಾಸ್ತ್ರಾಧ್ಯಯನ ಮಾಡ್ತಾ ಇರ್ತಿದ್ರಂತೆ. ಊಟಕ್ಕೆ ಹಾಕಿದ ತಕ್ಷಣ ಕುಂತಿದ್ದೇವೆ ಬಂದಿರೋಂಥ ಎಲ್ಲ ಅನ್ನದಲ್ಲಿ ಪ್ರತಿಶತ 80% ಅನ್ನ ತೆಗೆದು ಬಿಡ್ತಿದ್ವಂತೆ. ಇದು ಯಾರಿಗೆ ಅಂದರೆ ಭೀಮಸೇನ ದೇವರಿಗೆ. ಇನ್ನು 20 ಭಾಗದಲ್ಲಿ ಇನ್ನು 5 ಜನ ಹಂಚ್ಕೋಬೇಕು. ಇವ್ರು 4 ಜನ ಅಣ್ಣ ತಮ್ಮಂದರು, ಒಬ್ಬಳು ಕುಂತಿದೆ, ಇವ್ರು ಸೇರಿ ಊಟ ಮಾಡಬೇಕಂತೆ. ಆದ್ದರಿಂದ ಎಲ್ಲಿಯೂ ವೃತ್ತಿಯನ್ನು ಪರಿತ್ಯಾಗ ಮಾಡದೇನೆ ವಿಹಿತವಾದ ವೃತ್ತಿಯನ್ನೇ ನಡೆಸ್ತಕ್ಕಂತಹ ಭೀಮಸೇನ ದೇವರು ಇಲ್ಲಿಯೂ ಅಜ್ಞಾತವಾಸದ ಸಂದರ್ಭದಲ್ಲಿಯೂ ವೃತ್ತಿಯನ್ನು ಪರಿತ್ಯಾಗ ಮಾಡದೇನೆ ಇದ್ದರು ಅಂತನ್ನುವಂಥದ್ದು ಹೇಳಿದರು. ನೋಡ್ರಿ, ಉತ್ತಮನಾಗಿರ್ತಕ್ಕಂಥ ವ್ಯಕ್ತಿಯ ಧರ್ಮವನ್ನು ಅವನು ಮಾತ್ರ ಕಾಪಾಡಿಕೊಳ್ಳೋದಲ್ಲ, ದೇವರು ಏನು ಮಾಡಿಬಿಡ್ತಾನೆ ಅಂದರೆ ತಾನೇ ಬಂದು ಅವನ ಧರ್ಮಗಳನ್ನು ಕಾಪಾಡಿಬಿಡ್ತಾನೆ. ನಂತರದ ಸರದಿ ಯಾರ್ದು? ಅರ್ಜುನ. ಹಾಂ, ಯಾವಾಗ? ಏಕಚಕ್ರನಗರದಲ್ಲಿ ಇನ್ನೂ ಅಕ್ಷಯ ಪಾತ್ರೆ ಬಂದಿರಲಿಲ್ಲ. ಅಕ್ಷಯ ಪಾತ್ರೆ ಬಂದಿದ್ದು ಪಗಡೆಯ ನಂತರದಲ್ಲಿ. ಇನ್ನೂ ದ್ರೌಪದಿ ದೇವಿಯ ವಿವಾಹಕ್ಕಿಂತ ಮುಂಚೆ ವಾರಣಾವತದ ಏನು ಅರಗಿನ ಮನೆಯ ಸುಟ್ಟು ಹೋಗಿರುವಂಥ ಪ್ರಸಂಗ ಇತ್ತಲ್ಲ, ಆವಾಗ ಹಿಡಿಂಬನ ವನದಿಂದ ದಾಟಿಕೊಂಡು ಏಕಚಕ್ರನಗರಕ್ಕೆ ಬಂದಿರ್ತಾರೆ. ಆವಾಗ ನಡೆದಿರುವಂಥ ವೃತ್ತಾಂತ ಇಲ್ಲಿ ಬಂದಿತ್ತು ಅಂತ ಅಲ್ಲಿಯೂ ಪ್ರಶ್ನೆ ಎದ್ದೇಳಬಹುದಲ್ಲ ಅಂತ ಎರಡನ್ನೂ ಸೇರಿಸಿ ಉತ್ತರ ಕೊಟ್ಟಿತ್ತು. ಈ ರೀತಿಯಲ್ಲಿ ಹೇಳಿದ ನಂತರದಲ್ಲಿ ವಿರಾಟ್ ರಾಜ ಅಂತಾನೆ, ಯಥಾತು ಕಾಮಸ್ತವತತ್ ಕಥಾಕೃತಂ ಮಹಾನಸೇಮೆ ಭವವೈ ಪುರಸ್ಕೃತ ನರಾಶ್ಚಮೇ ತತ್ರ ಮಯಾ ಸದಾರ್ಚಿತ ಭವಸ್ವತೇಷಾಂ ಅಧಿಪೋ ಮಯಾ ಕೃತಃ. ನೋಡಪ್ಪ, ನಿನಗೇನು ಅಪೇಕ್ಷೆ? ಅಡುಗೆ ಅವನಾಗಬೇಕು ಅಂತ ಪಾಕಶಾಲಾ ಅಧ್ಯಕ್ಷನನ್ನೇ ಮಾಡ್ತೀನಿ. ನೀನೇನು ಅಡುಗೆ ಮಾಡ್ತೀಯೋ ಇನ್ಮೇಲೆ ಅದೇ ಅಡುಗೆಯನ್ನು ಎಲ್ಲರೂ ಊಟ ಮಾಡ್ತಾರೆ. ಅವಶ್ಯವಾಗಿ ನಿನಗೆ ಹೆಂಗೆ ಬೇಕೋ ಎಲ್ಲನೂ ಏನು ಮಾಡಿಬಿಡು, ಅಧಿಕಾರವನ್ನು ನಿನಗೆ ವಹಿಸ್ಕೊಟ್ಟಿದ್ದೀನಿ, ತಗೋ, ಸುಖವಾಗಿರು ಅಂತ ಹೇಳಿ ಭೀಮಸೇನ ದೇವರಿಗೆ ಏನು ಮಾಡಿದ? ವಿರಾಟ್ ರಾಜ ಸರ್ವಾನುಕೂಲಗಳನ್ನು ಒದಗಿಸಿದ. ಆವಾಗ ಭೀಮಸೇನ ದೇವರು ತಾವು ಈ ರೀತಿ ವೃತ್ತಿಯನ್ನು ಆಶ್ರಯಣ ಮಾಡೋದ್ರ ಜೊತೆಗೆ ತಮ್ಮ ಹವ್ಯಾಸಗಳನ್ನು ಹೇಳಿದರು. ನನಗೆ ಅನೇಕ ಮೃಗ ಪ್ರಾಣಿಗಳು ಇವ್ರ ಜೊತೆ ಎಲ್ಲ ಆಟ ಆಡುವಂತಹ ಬಯಕೆ ಇರುತ್ತೆ. ಕುಸ್ತಿ ಪಟು ನಾನು, ಅವ್ರಿಗಿರ್ತಕ್ಕಂತಹ ಶರೀರದಾರ್ಢ್ಯ ನೋಡ್ತಿರೋ ಹಾಗೇನೆ ಜನರ ಮನರಂಜನೆಗೋಸ್ಕರ ಇದನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ. ಮುಂದಕ್ಕೆ ಆ ಪ್ರಸಂಗಗಳು ಇವೆ. ಇದನ್ನೆಲ್ಲ ಕೇಳಿ ಸಂತೋಷಪಟ್ಟು ಪಾಕಶಾಲಾಧ್ಯಕ್ಷನನ್ನಾಗಿ ವಿರಾಟ್ ರಾಜ ಭೀಮಸೇನ ದೇವರನ್ನು ನೇಮಿಸ್ಕೊಂಡ. ಇದಾದ ಮೇಲೆ ಸ್ತ್ರೀವೇಷವನ್ನು ಧಾರಣ ಮಾಡಿಕೊಂಡು ಅರ್ಜುನ ಬಂದ. ಪುರುಷ ಸ್ತ್ರೀವೇಷವನ್ನು ಧಾರಣ ಮಾಡಿದರೆ ಅವನನ್ನು ಷಂಡ ಅಂತ ಕರೀತಾರೆ. ತೃತೀಯ ಲಿಂಗಿ ಅಂತೆಲ್ಲ ಏನು ಹೇಳ್ತಾರೆ. ಅಂಥ ಸ್ತ್ರೀವೇಷದಲ್ಲಿ ಬಂದ. 2 ಕಿವಿಗಳಲ್ಲಿ ಕರ್ಣಕುಂಡಲಗಳು, ಕೈಯಲ್ಲಿ ಬಂಗಾರದ ಬಳೆಗಳು, ಮುತ್ತಿನ ಬಳೆಗಳು, ಮತ್ತು ಒಳ್ಳೆ ನರ್ತಕನಿಗಿರಬೇಕಾಗಿರ್ತಕ್ಕಂತಹ ವೇಷಭೂಷಣಗಳು, ಕಾಲುಗಳಲ್ಲಿ ಗೆಜ್ಜೆ ಮತ್ತು ಸ್ತ್ರೀವೇಷವನ್ನು ಧಾರಣ ಮಾಡಿದ್ದಾನೆ. ಇದರ ಜೊತೆಗೆ ಆ ಸ್ತ್ರೀಯ ಭೂಷಣಗಳನ್ನೆಲ್ಲ ಹಾಕ್ಕೊಂಡಿದ್ದಾನೆ. ವಿಚಿತ್ರವಾದಂತಹ ವಿಸ್ತಾರವಾದ ಕೇಶರಾಶಿ. ಇದನ್ನೆಲ್ಲ ನೋಡ್ತಾ ಇದ್ದರೆ ಇವನು ಸ್ತ್ರೀವೇಷದಲ್ಲಿ ಇರತಕ್ಕಂಥ ಪುರುಷ ಅಂತ ಯಾರಿಗಾದರೂ ಸಂದೇಹ ಹುಟ್ಟಬೇಕು. ಅಪ್ರತಿಮವಾಗಿರ್ತಕ್ಕಂಥ ಎತ್ತರ, ಒಳ್ಳೆ ವಿಶಾಲವಾಗಿರ್ತಕ್ಕಂತಹ ತೋಳುಗಳು, ವಿಶಾಲವಾದ ಭುಜಗಳು, ಜೊತೆಗೆ ಕಟ್ಟುಮಸ್ತಾಗಿರ್ತಕ್ಕಂಥ ಶರೀರ, ಜ್ಯಾಬಂಧನಕ್ಕೆ ಒಳಗಾಗಿರ್ತಕ್ಕಂತಹ ಮೊಣಕೈಗಳು, ಮುಂಗೈಗಳು, ಅಂದರೆ ಒಂದು ಬಿಲ್ಲು ಬಾಣಗಳನ್ನು ಹೂಡಬೇಕಾದ್ರೆ ಏನು ಮರಗಟ್ಟೆ ಹೋಗ್ತವೆ ಕೈಗಳು, ಆ ರೀತಿಯಾಗಿರ್ತಕ್ಕಂತಹ ಕೈಗಳು, ಮತ್ತು ಶರೀರವನ್ನು ಅಂಗ ಸಾಧನೆ ಮಾಡೋದರಿಂದ ಶರೀರದಲ್ಲಿ ಏನೋ ಒಂದು ಒರಟುತನ ಬರ್ತದೆ. ಅಂದರೆ ಸ್ತ್ರೀ ಶರೀರದಲ್ಲಿ ಇರದೇ ಇರತಕ್ಕಂತಹ ಒಂದು ಒರಟುತನ ಯಾವುದು ಪುರುಷನ ಶರೀರದಲ್ಲಿ ಮಾತ್ರ ನೋಡ್ಬೋದು. ಅಂಥ ಒರಟುತನ ಇರುವಂತಹ ಶರೀರವನ್ನು ಸ್ತ್ರೀವೇಷದಿಂದ ಮುಚ್ಚಿದ್ದಾನೆ ಅಂತ ಹೇಳಿ ಸಂದೇಹ ಪಡೋ ಹಾಗೆ ಏನು ಮಾಡಿದ್ದಾನೆ, ಬಂದಿದ್ದಾನೆ. ಮತ್ತು ಆ ವಸ್ತ್ರಗಳು ಇವನ್ನೆಲ್ಲವನ್ನು ನೋಡಿದರೆ ಇವನೊಬ್ಬವನು ಷಂಡ ಅಂತ ಹೇಳಬೇಕು. ಆದರೆ ವಾಸ್ತವದಲ್ಲಿ ಶರೀರದ ದೃಢತೆಯನ್ನು, ಆ ವಿಸ್ತಾರವಾಗಿರ್ತಕ್ಕಂಥ ಭುಜಗಳ ಹರಿವನ್ನು, ಮುಖದಲ್ಲಿ ಇರತಕ್ಕಂಥ ಕ್ಷಾತ್ರ ತೇಜಸ್ಸನ್ನು ಇದನ್ನೆಲ್ಲ ಗಮನಿಸಿದರೆ ಇವನನ್ನು ಏನು ಮಾಡಿದರೂ ಕೂಡ ಒಬ್ಬವನ್ನ ಷಂಡ. ಸಾಮಾನ್ಯವಾಗಿ ಷಂಡನನ್ನು ಎಲ್ಲರೂ ಕೂಡ ತಿರಸ್ಕಾರದ ಬುದ್ಧಿಯಿಂದ ನೋಡ್ತಾರೆ. ಈಗ ಅದಕ್ಕೇ ಅವರಿಗೂ ಪುರಸ್ಕಾರ ಕೊಡಬೇಕು ಅಂತ ಇವರೆಲ್ಲ ನೂತನ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಯಾಕೆ ತಿರಸ್ಕಾರ ಮಾಡ್ತಾರೆ ಅದೊಂದು ಸೂಕ್ಷ್ಮ ಇದೆ. ಏನಂದರೆ ಷಂಡರಲ್ಲಿಯೂ ಕೂಡ 2 ವಿಧ ಇದೆ. ಒಂದು
ಪ್ರಾಪ್ತ ಷಂಡತನ, ಇನ್ನೊಂದು ಜಾತ್ಯ ಷಂಡತನ ಅಂತ. ಷಂಡತ್ವ ಅಂತನ್ನೋದು ಅಂದರೆ ನಪುಂಸಕತೆ ಅಂತನ್ನೋದು ಕೆಲವರಿಗೆ ಕೆಲವು ಕಾಲದಲ್ಲಿ ಬರ್ತದೆ, ಇನ್ನು ಕೆಲವರಿಗೂ ಹುಟ್ಟಿನಿಂದಲೇ ಇರ್ತದೆ. ಇದನ್ನು ಅವರು ಷಂಡ್ರಗಳು ಕೂಡ ಏನು ಮಾಡ್ತಾರೆ ಅಂದರೆ ಇದನ್ನು ಹೇಳ್ತಾರೆ. ನಮಗೆ ಬಹಳ ವಿಚಿತ್ರವಾಗಿರತಕ್ಕಂತಹ, ಮನುಷ್ಯ ಸಾಮಾನ್ಯರಿಗೆ ಇಲ್ಲದೇ ಇರತಕ್ಕಂತಹ ಒಂದು ಭಾವನಾಮಯವಾದಂತಹ ಜೀವನ ಇರ್ತದೆ. ಆ ಜೀವನವನ್ನು ನಾವು ಬೇರೆಯವರ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ವರ್ಗದವ್ರ ಜೊತೆಗೆ ಮಾತ್ರ ನಾವು ಹಂಚಿಕೊಳ್ಳಬಹುದು ಅಂತ ಹೇಳ್ತಾರೆ. ಆದ್ದರಿಂದಲೇ ಅವರಿಗೆ ಅವರ ಸಮುದಾಯದಲ್ಲಿ ಬೇರೆಯವರನ್ನು ಅವರು ಸಹಿಸೋದಿಲ್ಲ ಷಂಡರು. ಜೊತೆಗೆ ಈ ಷಂಡತನ ಅಂತನ್ನೋದು ಕೂಡ ಒಂದು ಕ್ರಮದ ರೋಗ. ಇದು ಶಾಸ್ತ್ರರೀತ್ಯಾನು ಮತ್ತು ಸಾಮಾಜಿಕವಾಗಿರತಕ್ಕಂಥ ಅನೇಕ ಕಾಯಿಲೆಗಳ ಪೈಕಿ ಷಂಡತನ ಅನ್ನೋದು ಕೂಡ ಒಂದು ಕಾಯಿಲೆ. ಆದ್ದರಿಂದ ಪ್ರಾಚೀನರಲ್ಲೆಲ್ಲ ಆಕಸ್ಮಿಕವಾಗಿ ಯಾರ್ದಾದ್ರೂ ಮನೆಯಲ್ಲಿ ಷಂಡರು ಹುಟ್ಟಿಬಿಟ್ರು ಅಂತಾದರೆ ಅಂಥ ವ್ಯಕ್ತಿಗಳೇ ಬದುಕತಕ್ಕಂತಹ ಜಾಗದಲ್ಲಿ ಅವರನ್ನು ಹೋಗಿ ಬಿಟ್ಟು ಬಂದುಬಿಡ್ತಿದ್ರು. ಇದು ನಮಗೆ ಇವತ್ತು ಡೆಮೊಕ್ರಟಿಕ್ ವ್ಯವಸ್ಥೆಯಲ್ಲಿ ಬದುಕ್ತಿರುವಂತಹ ನಮ್ಮಗಳಿಗೆ ಇದು ಅತ್ಯಂತ ಕ್ರೌರ್ಯ ಅಂತ ಅನ್ನಿಸ್ತದೆ. ಆದರೆ ಒಂದು ಮಾತನ್ನು ನೀವು ಗಮನಿಸ್ಕೋಬೇಕು. ಇತ್ತೀಚೆಗೆ ಬಂದಿರತಕ್ಕಂತಹ ಏನೊಂದು ದೊಡ್ಡ ಕಾಯಿಲೆ, ಇದರ ಪ್ರಯುಕ್ತವಾಗಿ ಎಲ್ಲರೂ ಕೂಡ ವರ್ಷಗಟ್ಟಲೆ ಒದ್ದಾಡಿ ಮುಖಗವಸುಗಳನ್ನು, ಕೈಗವಸುಗಳನ್ನು ಇದನ್ನೆಲ್ಲ ಹಾಕ್ಕೊಂಡು ಒಬ್ರಿನ್ನೊಬ್ರಿಗೆ ಮುಟ್ಟದೇ ಇರೋ ಹಾಗೆ, ತಂದೆ ತಾಯಿಗಳ ಸತ್ತರೆ ಮಕ್ಕಳು ನೋಡದೇ ಇರೋ ಹಾಗೆ, ಅಕ್ಕ ತಂಗಿಯರ ಸತ್ತರೆ ಅಣ್ಣ ತಮ್ಮಂದರು ನೋಡದೇ ಇರೋ ಹಾಗೆ, ಇದೆಲ್ಲ ವಿಪ್ಲವಗಳನ್ನು, ರಾಷ್ಟ್ರೀಯ ವಿಪ್ಲವ ಅಥವಾ ಅಂತಾರಾಷ್ಟ್ರೀಯ ಪ್ರಪಂಚಕ್ಕೆ ಬಂದಿರತಕ್ಕಂಥ ವಿಪತ್ತು ಅಂತ ಪರಿಗಣನೆ ಮಾಡಿ ಲಕ್ಷಾವಧಿ ಜನ ಇದರಲ್ಲಿ ಪ್ರಾಣ ಕಳ್ಕೊಳ್ಳುವಂತಹ ಪ್ರಸಂಗದಲ್ಲಿ ಏನು ಮಾಡಿದರು ಅಂತಂದರೆ, ಆ ರೋಗದ ಹಬ್ಬುವಿಕೆಯನ್ನು ತಡೆಯೋದಕ್ಕೋಸ್ಕರವಾಗಿ ಅಲ್ಲಲ್ಲೇ ಏನು ಮಾಡಿದ್ರು ಅಂದರೆ ನ್ಯಾರೋ ಗೇಟ್ಗಳನ್ನು ಮಾಡಿದ್ರು. ಅಂದರೆ ಸಣ್ಣದಾಗಿರತಕ್ಕಂತಹ ಹಾದಿಗಳು, ಆ ಸಣ್ಣ ಹಾದಿಗಳಲ್ಲಿ ಯಾರಿಗೆ ರೋಗ ಇಲ್ಲವೋ ಅವರು ಮಾತ್ರ ಹೊರಗೆ ಬರಬೇಕು, ರೋಗ ಇದ್ದವರು ಮಾತ್ರ ಒಂದು ಸಮುದಾಯದ ಮಧ್ಯದಲ್ಲೇ ಇರಬೇಕು ಅಂತ ಅನ್ನೋದನ್ನು ಮಾಡಿದರು. ಇದೇನು ಸೂಚಿಸ್ತದೆ ಅಂತಂದರೆ, ಮಹಾಭಾರತ ಈ ಆಯಾಮವನ್ನು ಅಂದಿನ ಕಾಲಕ್ಕೆ ಹೇಳಿದೆ. ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್. ಯಾರಿಗೋ ಈ ಸಾಂಕ್ರಾಮಿಕ ರೋಗ ಮನೆಯಲ್ಲಿ ಒಬ್ಬರಿಗೆ ಬಂದುಬಿಟ್ರೆ, ಹಿಂದಕ್ಕೆ ಬರ್ತಿತ್ತು ಅದು, ನೀವು ಪ್ರಾಯ ಎಲ್ಲ ಕೇಳಿರ್ಬೋದು, ಮದ್ರಾಸ್ ಐ ಅಂತ ಬರ್ತಿತ್ತು, ಕಣ್ಣಿನ ರೋಗ. ಆ ರೋಗ ಬಂದುಬಿಟ್ರೆ ಏನು ಮಾಡ್ತಿದ್ರು ಅಂದರೆ, ಇನ್ನೊಬ್ಬರು ಅವ್ರ ಕಣ್ಣನ್ನು ದೃಷ್ಟಿಸಿ ನೋಡ್ತಿರಲಿಲ್ಲ, ಅವನ ಮುಖ ನೋಡೋದು ಅಂತ ಅನ್ನೋದ್ರ ಸಾಧ್ಯ ಇಲ್ಲ, ಅವನನ್ನು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿಟ್ಟುಬಿಟ್ಟು ಅವನಿಗೆ ಅಡುಗೆ ಊಟ ಎಲ್ಲ ಹಾಕ್ತಿದ್ರು. ಆದರೆ ಬೇರೆಯವರು ಯಾರೂ ಕೂಡ ಅವನನ್ನು ನೋಡೋದಾಗಲಿ ಮಾತಾಡಿಸೋದಾಗಲಿ ಮಾಡ್ತಿರಲಿಲ್ಲ. ಇದೊಂದು ಸಾಂಕ್ರಾಮಿಕ ರೋಗ. ಈ ದೇಶಕ್ಕೆ ಕಡಿಮೆ, ಉಷ್ಣ ದೇಶಗಳಲ್ಲೆಲ್ಲ ವಿಪರೀತ ಹಬ್ಬಿಬಿಡೋದು. ಹಬ್ಬಿಬಿಟ್ರೆ ಎಲ್ರಿಗೂ ಏನಪ್ಪ ಅಂದರೆ ವಾರ 15 ದಿವಸ 20 ದಿವಸ ತಿಂಗಳುಗಟ್ಟಲೆ ಕೆಲವು ಸರಿ ಕಣ್ಣೆಲ್ಲ ಉರಿ, ಮೈಯೆಲ್ಲ ಉರಿ, ಮುಖ ಎಲ್ಲ ಉರಿ, ಅದರಲ್ಲಿಂದ ಧಾರಾಕಾರವಾಗಿ ಕಣ್ಣಿನಿಂದ ನೀರು ಸೋರ್ತಾ ಇರೋದು, ಕೆಲಸ ಮಾಡಲಿಕ್ಕಾಗದೇ ಇರೋದು, ಎಲ್ಲವೂ ಬಿಟ್ಟು ಕೇವಲ ಮಲಗೋದು, ಇವೆಲ್ಲ ಆರಂಭ ಆಗ್ತಿತ್ತು. ಆವಾಗ ಒಬ್ಬನಿಗೆ ಮನೆಯಲ್ಲಿ ಬಂದರೆ ಎಲ್ಲರೂ ಕೂಡ ಅವನನ್ನು ಏನು ಮಾಡ್ತಿದ್ರು ಅಂದರೆ ಐಸೋಲೇಟ್ ಮಾಡ್ಬಿಡೋದು. ಯಾಕೆ ಅಂದರೆ ತ್ಯಜೇದೇಕಂ ಕುಲಸ್ಯಾರ್ಥೆ, ಇಡೀ ಸಮಗ್ರ ಮನೆಯಲ್ಲಿರುವಂತಹ ಇನ್ನು ಉಳಿದಿದ್ದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬದುಕಬೇಕು, ಅವರು ನಿರೋಗಿಗಳಾಗಿರ್ಬೇಕಂದ್ರೆ ಒಬ್ಬವನ್ನು ಏನು ಮಾಡೋಣ, ಅವನನ್ನು ಎತ್ತಿ ಹೊರಗೆ ಹಾಕೋಣ ಅಂತ. ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಒಂದು ಗ್ರಾಮದಲ್ಲಿ ಒಂದು ಮನೆಯಲ್ಲಿ ಈ ರೀತಿ ರೋಗ ಬಂದರೆ ಏನು ಮಾಡ್ತಿದ್ರು ಅಂದರೆ, ಆ ಕುಲವನ್ನೇ ಏನು ಮಾಡ್ತಿದ್ರು, ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಹೊರಗಿಡ್ತಿದ್ರು. ಗ್ರಾಮಂ ಜನಪದಸ್ಯಾರ್ಥೆ, ಈ ಪ್ಲೇಗು, ಕಾಲ್ರಾ ಇಂಥ ಸಾಂಕ್ರಾಮಿಕ ರೋಗಗಳು ಬಂದವು ಅಂದರೆ ಒಂದು ಜನಪದದಲ್ಲಿ 4-6 ಗ್ರಾಮಗಳು ಸೇರಿದ್ರು ಒಂದು ಜನಪದ ಅಂತ ಅಂತಿದ್ರು, ಪರಗಣ ಅಂತ ಅಂತಿದ್ರು, ಜನಪದ ಅಂತಿದ್ರು. ಅಂಥದ್ರಲ್ಲಿ ಈ ಇಡೀ ಗ್ರಾಮವನ್ನು ಏನು ಮಾಡ್ತಿದ್ರು ಅಂದರೆ, ಆ ಗ್ರಾಮದವರು ಬೇರೆ ಗ್ರಾಮಗಳಿಗೆ ಹೋಗೋಂಗಿಲ್ಲ, ಎಂಥದ್ದೇ ಪ್ರಸಂಗ ಇರಲಿ. ಈ ಸಂಬಂಧಗಳಿರ್ತಾವೆ ನೋಡ್ರಿ, ಮಾನವೀಯ ಸಂಬಂಧಗಳಲ್ಲಿ ಕನ್ಯಾ ಕೊಟ್ಟಿರ್ತಾರೆ, ತೊಗೊಂಡಿರ್ತಾರೆ, ಬಸರಿ ಇರ್ತಾಳೆ, ಬಾಣಂತಿ ಇರ್ತಾಳೆ, ಕರ್ಕೊಂಬರೋದಿರ್ತದೆ, ಕಳಿಸೋದಿರ್ತದೆ. ಅಂಥ ಸಮಯದಲ್ಲಿ ಸಮುದಾಯ ಈ ಗ್ರಾಮದಿಂದ ಆ ಗ್ರಾಮಕ್ಕೆ ಹೋಗೋದು, ವಿವಾಹ, ಉಪನಯನ, ಇನ್ನೊಂದು ಮತ್ತೊಂದು ಸಂತೋಷದ ಕೂಟಗಳು ಅಥವಾ ದುಃಖದ ಪ್ರಸಂಗಗಳು, ಇಂಥದ್ದು ಯಾವುದಕ್ಕೋ ಯಾವ ಗ್ರಾಮಕ್ಕೆ ರೋಗ ಬಂದಿರ್ತದೋ ಆ ಗ್ರಾಮಸ್ಥರು ಬೇರೆ ಗ್ರಾಮಕ್ಕೆ ಎಂಥ ಪ್ರಸಂಗ ಇದ್ರೂ ಬರೋ ಹಾಗಿಲ್ಲ.
ಆ ಮನೆ ಆ ಊರಿನಲ್ಲಿ ಇದ್ದಾಕೆ ನಮ್ಮ ಮಗಳು ಹಡೆದಿದ್ದಾಳೆ, ಆದ್ದರಿಂದಾಗಿ ನಾವು ಆ ಊರಿಗೆ ಹೋಗ್ತೀವಿ ಅಂತ ಹೇಳಿ ರೋಗ ಇರುವಂತಹ ಊರಿಗೆ ಬೇರೆಯವ್ರು ಬರೋಂಗಿಲ್ಲ. ಆಕಸ್ಮಿಕವಾಗಿ ಬಂದರು ಅಂದರೆ ಇಲ್ಲಿಂದ ರೋಗ ಮುಗಿಯೋ ತನಕ ಅವ್ರನ್ನ ಮತ್ತೆ ಸರಿ ಅಂತ ಹೇಳಿ ಒಪ್ಕೊಳ್ಳೋ ತನಕ ಇಲ್ಲಿದ್ದವ್ರು ಯಾರೂ ಅಲ್ಲಿಗೆ ಹೋಗೋ ಹಾಗಿಲ್ಲ. ಇಂಥದ್ದೆಲ್ಲ ದೊಡ್ಡ ದೊಡ್ಡ ಸಾಂಕ್ರಾಮಿಕ ಕಾಯಿಲೆಗಳು ಬಂದಾಗ ಮಾಡ್ತಿದ್ರು. ಈ ಕ್ರಮದಲ್ಲಿ ಷಂಡತನೂ ಕೂಡ ಸಮುದಾಯದಲ್ಲಿ ಬಂದುಬಿಟ್ರೆ ಆ ರೀತಿಯಲ್ಲಿ ಅದು ಕೂಡ ಹೆಚ್ಚುವಂತಹ ಅಪಾಯ ಇದೆ ಅಂತಂದಾದಾಗ ಶಾಸ್ತ್ರರೀತ್ಯ ಏನು ಮಾಡಿದರು, ಸಮೂಹ ಷಂಡತನವನ್ನು ಒಂದೇ ಕಡೆ ಮಾಡಿದರು. ಅಂದರೆ ಆ ಷಂಡರ ಸಮೂಹವನ್ನು ಒಂದೇ ಕಡೆ ಹಾಕಿ ಅಲ್ಲಿ ಜಾತಿ ಗೀತಿ ಅಂತನ್ನೋ ಯಾವ ವ್ಯವಸ್ಥೆ ಇಲ್ಲದೇನೆ ಆಕಸ್ಮಿಕವಾಗಿ ಅವರೆಲ್ಲಾದ್ರೂ ಬೇಡ್ಲಿಕ್ಕೆ ಬಂದರೆ ಅನ್ನ ಆಹಾರಾದಿಗಳನ್ನು ಕೊಟ್ಟು ಅವ್ರಿಗೆ ಪೋಷಣೆ ಮಾಡೋದೇ ಹೊರತಾಗಿ ಬೇರೆ ವಿಧವಾಗಿರ್ತಕ್ಕಂಥದ್ದು ಅವ್ರ ಜೊತೆಗೆ ಸಂವ್ಯವಹಾರಾದಿಗಳನ್ನು ಅಂದರೆ ಆ ಅನ್ನ ಆಹಾರಾದಿಗಳನ್ನು ಹಂಚಿಕೊಳ್ಳೋದಾಗಲಿ ಅಥವಾ ಅವ್ರ ಜೊತೆಗೆ ಜೀವನ ಮಾಡೋದಾಗಲಿ ಅವ್ರ ಜೊತೆಗೆ ಸಂಭಾಷಣವನ್ನು ಮಾಡೋದಾಗಲಿ ಇದನ್ನೆಲ್ಲವನ್ನು ಕೂಡ ವಿವೇಕಿಗಳಾಗಿರ್ತಕ್ಕಂತಹ ಪ್ರಾಜ್ಞ ಸಮುದಾಯದವರು ಅನ್ನೋರು ದೂರ ಇಟ್ಟರು. ಯಾಕೆಂದರೆ ಈ ಸಾಂಕ್ರಾಮಿಕ ರೋಗ ಬೆಳೆದು ಬಿಡ್ತದೆ ಅಂತನ್ನೋ ಕಾರಣಕ್ಕೆ. ವೈದ್ಯಕೀಯ ವಿಜ್ಞಾನವು ಕೂಡ ಅಂದಿನ ವೈದ್ಯಕೀಯ ವಿಜ್ಞಾನ ಇದನ್ನು ಪುಷ್ಟೀಕರಿಸ್ತಾ ಬಂತು. ಈಗ ಪುನಃ ಏನಾಗ್ತಾ ಇದೆ ಅಂತಂದರೆ ಅವರಲ್ಲಿ ಏನು ಆ ದೋಷ ಅದು ಸಾಂಕ್ರಾಮಿಕವಾದದ್ದಲ್ಲ, ಅದನ್ನು ಸೇರಿಸ್ಕೋಬಹುದು ಅಂತ ಹೇಳಿ ಅಂತಾರೆ. ಏನೇ ಇದು ಷಂಡತನ ಅಂತನ್ನೋದು ಏನಪ್ಪ ಅಂತಂದರೆ ಈ ಕ್ರಮದಲ್ಲಿ ಷಂಡತನ ಅಂತನ್ನೋದು ಒಂದು ಸಮುದಾಯದ ಮಧ್ಯದಲ್ಲಿ ಒಬ್ಬ ವ್ಯಕ್ತಿಗೆ ಹೇವರಿಕೆಯನ್ನು ಹುಟ್ಟಿಸುವಂಥದ್ದು. ಅಂಥದ್ರಲ್ಲಿ ತ್ರಿಲೋಕದಲ್ಲಿ ಇರತಕ್ಕಂತಹ ರಾಜರುಗಳ ತಲೆ ಮೇಲೆ ಕಾಲಿಟ್ಟು ಮೆರೆದಿರತಕ್ಕಂತಹ ಒಬ್ಬ ವ್ಯಕ್ತಿ ತಾನು ಷಂಡವೇಷವನ್ನು ಧಾರಣೆ ಮಾಡಿ ಹೇವರಿಕೆ ಹುಟ್ಟಿಸೋ ಹಂಗೆ ಇನ್ನೊಬ್ಬರಿಂದ ತಿರಸ್ಕೃತನಾಗಿ ಬದುಕಬೇಕಂದ್ರೆ ಅರ್ಜುನನಿಗೆ ಅದು ಎಂಥ ದುಃಖ ಅನ್ನೋದು ಏಕಕಾಲದಲ್ಲಿ ಬರಬೇಕು. ಪ್ರಾಜ್ಞ ಸಮುದಾಯದ ಮಧ್ಯದಲ್ಲಿ ಶಸ್ತ್ರಾಸ್ತ್ರವನ್ನು ಧಾರಣ ಮಾಡಿರತಕ್ಕಂತಹ ಯೋದ್ಧಾರಗಳ ಮಧ್ಯದಲ್ಲಿ ಅವರನ್ನು ಮೀರಿ ನಿಂತು ಜಗಜ್ಜೇತೃವಾಗಿ ಮೆರೆಯತಕ್ಕಂತಹ ವ್ಯಕ್ತಿ ಜಗತ್ತಿನಲ್ಲೇ ಸಾಮಾನ್ಯ ವ್ಯಕ್ತಿಯು ತಿರಸ್ಕರಿಸ್ತಕ್ಕಂಥ ವೇಷ ಯಾವುದು? ಷಂಡವೇಷ. ಅಂಥ ವೇಷವನ್ನು ಹಾಕ್ಕೊಂಡು ಎಲ್ಲರೂ ಅವನು ಈ ಕಡೆ ಗಂಡಸಲ್ಲ ಆ ಕಡೆ ಹೆಂಗಸಲ್ಲ ನಪುಂಸಕರಿ ಅವನ ಹತ್ರ ಯಾಕೆ ಮಾತಾಡ್ತೀರಿ ಅಂತ ಹೇಳಿ ಅವನ ನರ್ತನದ ವಿದ್ಯಾ ಒಂದು ಬಿಟ್ಟು ಬೇರೆ ಯಾರಾದರೂ ಆಕಸ್ಮಿಕವಾಗಿ ಅವನ ಕುಶಲೋಪಚಾರವನ್ನು ಮಾಡಬೇಕು ಅಂದ್ರೂ ಕೂಡ ತಿರಸ್ಕಾರ ಮಾಡೋ ಅಷ್ಟರ ಮಟ್ಟಿಗೆ ಗರ್ಹಿತವಾದಂಥದ್ದು ನಿಂದ್ಯವಾದಂತಹ ವೇಷವನ್ನು ಹಾಕ್ಕೊಂಡು ಬದುಕಬೇಕು ಅವನು. ಹಾಗೇನೆ ಇದೆಲ್ಲ ಧಾರಣ ಮಾಡಿಕೊಂಡು ಬಂದಿದ್ದಾನೆ. ಆದರೆ ಅವನ ಶರೀರ ಎಷ್ಟಿ ಎಲ್ಲವೂ ಕೂಡ ಏನಾಗಿದೆ ಅಂದರೆ ಅದು ಅವನೊಬ್ಬನು ಸುಕ್ಷತ್ರಿಯ ವಂಶಜಾತನಾದಂಥವನು, ಅವನೊಬ್ಬ ಪರಾಕ್ರಮಿ, ಅವನೊಬ್ಬ ದೊಡ್ಡ ಯೋದ್ಧಾರ, ಅವನ ಹತ್ರ ಸಾಕಷ್ಟು ಸಾಮರ್ಥ್ಯ ಇದೆ ಅಂತ ಏನಾಗ್ತಾ ಇದೆ ವಿರಾಟ್ ರಾಜನಿಗೆ ಅನ್ನಿಸ್ತಾ ಇದೆ ಮನಸ್ಸಿನಲ್ಲಿ. ತಂ ಪ್ರೇಕ್ಷರಾಜೋ ಅಪಗತಂ ಸಭಾತಳೆ ತತಃ ಪ್ರತಿಚ್ಛನ್ನಂ ಅಮಿತ್ರಮರ್ದನಂ ವಿರಾಜಮಾನಂ ಸುರರಾಜವರ್ಚತಂ ಸುತಂ ಸುರೇಂದ್ರಸ್ಯ ಗಜೇಂದ್ರ ವಿಕ್ರಮಂ ಸರ್ವಾನ ಪೃಚ್ಛಚ್ಚ ಸಮೀಪಚಾರಿಣಃ ಕುತೋಯಮಾಯಾತಿ ನ ಮೇ ಪುರಾಶ್ರುತಃ ನ ಚೈನಮೂಚುರು ವಿದಿತಂ ನರಾಸ್ತದಾ ಸವಿಸ್ಮಯಂ ವಾಕ್ಯಮಿದಂ ನೃಪೋಬ್ರವೀತ್. ಯಾರಿವನು, ನಿಮ್ಗೆ ಯಾರಿಗಾದರೂ ಪರಿಚಯ ಇದೆಯಾ ಅಂತ ಹೇಳಿಬಿಟ್ಟು ಅವನ ಷಂಡವೇಷವನ್ನು ನೋಡಿ ಏನು ಮಾಡ್ತಾ ಇದ್ದಾನೆ ವಿರಾಟ್ ರಾಜ ಅವನನ್ನು ಮಾತಾಡಿಸೋದು ಹೇಗೆ ಅಂತ ಹೇಳಿ ಏನಾಗ್ಬಿಟ್ಟಿದ್ದಾನೆ ಅಂದರೆ ಸಂಭ್ರಾಂತನಾಗ್ಬಿಟ್ಟಿದ್ದಾನೆ. ಇವನನ್ನು ಹೆಂಗೆ ಮಾತಾಡಿಸ್ಬೇಕು, ನೀನು ಅಂತ ಮಾತಾಡಿಸ್ಬೇಕಾ, ನೀವು ಅಂತ ಮಾತಾಡಿಸ್ಬೇಕಾ, ಅದು ಅಂತ ಮಾತಾಡಿಸ್ಬೇಕಾ, ಏನಂತ ಮಾತಾಡಿಸ್ಬೇಕು. ಷಂಡರಿಗೆ ಪ್ರತ್ಯೇಕವಾದಂತಹ ಪದಪ್ರಯೋಗಗಳು ಅಂತ ಎಲ್ಲಿದ್ದಾರೆ, ಅವನು ಬಂದ ಅಂತ ಹೇಳಬೇಕಾ, ಅವಳು ಬಂದಳು ಅಂತ ಹೇಳಬೇಕಾ, ಅದು ಬಂತು ಅಂತ ಹೇಳಬೇಕಾ, ಹೆಂಗೆ ಪದಪ್ರಯೋಗ. ಸಂಭ್ರಾಂತರಾಗಿಬಿಡ್ತಾರೆ. ಅಂದರೆ ಅತ್ಯಂತ ಅವನಿಗೆ ಗೌರವಾರ್ಹವಾಗಿರತಕ್ಕಂತಹ ವೇಷಭೂಷಣಗಳೆಲ್ಲವೂ ಇದ್ರೂ ಕೂಡ ಆ ಸ್ಥಿತಿ ಏನಿದೆಯಲ್ಲ, ಷಂಡತ್ವದ ಸ್ಥಿತಿ ಅನ್ನೋದೇನಿದೆಯಲ್ಲ, ಅವನ ಎಲ್ಲ ವಿಧವಾಗಿರತಕ್ಕಂತಹ ಗೌರವವನ್ನು ಅದು ಕ್ಷಣದಲ್ಲಿ ಏನು ಮಾಡಿಬಿಡ್ತದೆ ಅಂತಂದರೆ ಅದು ನಾಶ ಮಾಡಿ ಹಾಕಿಬಿಡ್ತದೆ. ಅದಕ್ಕೋಸ್ಕರವಾಗಿ ಗಜೇಂದ್ರಲೀಲೋ ಮೃಗರಾಜಗಾಮಿ ವೃಷಕ್ಷಣೋ ದೇವಸುತೋಗ್ರತೇಜಾ ಪೀನಾಂಸಬಾಹು ಕನಕಾಪದಾತಃ ಕೋಯಂ ನರೋ ಮೇ ನಗರಂ ಪ್ರವಿಷ್ಟಃ. ಇಂಥ ಒಂದು ಅದ್ಭುತವಾದಂತಹ ಶರೀರ ಸಾಮರ್ಥ್ಯವನ್ನು ಧಾರಣ ಮಾಡಿರ್ತಕ್ಕಂಥವನು, ದೇವತಾ ವ್ಯಕ್ತಿಗಳಲ್ಲಿಯೂ ಉಗ್ರ ತೇಜಸ್ಸನ್ನು ಸಂಪಾದನೆ ಮಾಡಿರ್ತಕ್ಕಂಥ ಇವನು ನನ್ನ ನಗರಕ್ಕೆ ಬನ್ನಿ ಹೆಂಗೆ, ಇವನು ಇಂದ್ರದೇವರ ಮಗ ಕಂಡಂಗೆ ಕಾಣಿಸ್ತಾ ಇದ್ದಾನೆ ಇವನು. ಇಂಥವನು ಮತ್ತು ಸ್ವತಃ ರುದ್ರದೇವರ ಮಗನು ಇಂದ್ರಪುತ್ರನಾಗಿರ್ತಕ್ಕಂಥ ಜಯಂತನು ಇವನು ಯಾರೋ ಆಗಿರಬೇಕು, ಸಾಮಾನ್ಯನಂತೂ ಅಲ್ಲ. ವರ್ಚಸ್ಸು ತುಂಬ ಚೆನ್ನಾಗಿದೆ. ಅವನು ವೇಷ ಷಂಡವೇಷ ಇರ್ಬೋದು, ಆದರೆ ಮುಖದಲ್ಲಿರ್ತಕ್ಕಂಥ ವರ್ಚಸ್ಸು ಏನಾಗ್ತಾ ಇದೆ, ಸುಕ್ಷತ್ರಿಯ ವರ್ಚಸ್ಸು ಅಂತ ಅನ್ನೋದು ಕಾಣ್ತಾ ಇದೆ ಅಂತಂದಾಗ ಆಗ ಬರ್ತಾನೆ, ಹೇ ರಾಜ, ನಾನು ನರ್ತಕಿ ಈ ಸೇವಾವನ್ನು ಮಾಡತಕ್ಕಂಥವಳು, ನನಗೆ
ವಿಚಿತ್ರವಾಗಿರ್ತಕ್ಕಂತಹ ಹೆರಳುಗಳನ್ನು ಹಾಕುವಂತಹ ಸಾಮರ್ಥ್ಯ ಇದೆ. ನಾನು ಕರ್ಣ ಕುಂಡಲಗಳನ್ನು ಬಂಗಾರದಲ್ಲಿ ನಿರ್ಮಾಣ ಮಾಡತಕ್ಕಂಥದ್ದು, ಅಂದರೆ ಆಭರಣಗಳನ್ನು ನಿರ್ಮಾಣ ಮಾಡಬಲ್ಲೆ. ಮತ್ತು ಅದೇ ರೀತಿಯಲ್ಲಿ ಈ ಕುಸರಿ ಕೆಲಸಗಳನ್ನು ಮಾಡ್ತಾರಲ್ಲ, ಅಂದರೆ ಕಸೂತಿ ಹಾಕೋದ್ರಿಂದ ಮೊದಲು ಮಾಡಿ ನಾನಾ ವಿಧವಾದ ಕೆತ್ತನೆಯ ಕೆಲಸಗಳು ಏನಿದ್ದಾವೋ ಆಲಂಕಾರಿಕ ಸಾಮಗ್ರಿಗಳನ್ನು ಮಾಡೋದು, ಇದನ್ನೆಲ್ಲ ಮಾಡಲಿಕ್ಕೆ ಬರ್ತದೆ. ಮತ್ತು ಹಾಗೆಯೇ ನನಗೆ ಈ ಶರೀರವನ್ನು ಮರ್ದನ ಮಾಡಿ ಸ್ನಾನವನ್ನು ಮಾಡಿಸ್ತಕ್ಕಂಥ ಒಂದು ಕಲೆ ಇದೆ, ಅಂಗಮರ್ದನ ಕ್ರಿಯಾ ಅಂತ ಕರೀತಾರೆ. ಅದರಲ್ಲಿ ವಸುಧಾರ ಅಂತ ಹೇಳಿ ನಾನಾ ವಿಧವಾದಂತಹ ಆಯುರ್ವೇದ ಶಾಸ್ತ್ರದ ವಿದ್ಯಾಗಳಿದ್ದಾವೆ. ಅದರಲ್ಲಿ ಅಂಗಮರ್ದನನೇ ಒಂದು ವಿಚಿತ್ರವಾದಂತಹ ಕಲೆ. ಅವ್ರ ಕೈಯಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಸಿಕ್ಕಿಬಿಟ್ಟ ಅಂದರೆ ದೇಹ ಹಗೂರ ಆಗೋ ಹಾಗೆ ಅವ್ರ ಕೈಗಳೇ ಆ ರೀತಿ ಇರ್ತವೆ. ಆ ಅಂಗಮರ್ದನವನ್ನು ಮಾಡಿಬಿಟ್ರು ಅಂದರೆ ಬಹಳ ಅವನೇನಾಗ್ಬಿಡ್ತಾನೆ ಅಂದರೆ ದೇಹದಲ್ಲಿ ಬಹಳ ರಿಲೀಫ್ನೆಸ್, ದೇಹ ಭಾರ ಆಗಿರೋದು, ಮೈಕೈಯೆಲ್ಲ ನೋವು ಬಂದಿರೋದು, ಇಂಥದ್ದೆಲ್ಲ ಆದಾಗ ಅಂಥವ್ರು ಅಂಗಮರ್ದನ ಮಾಡಿಬಿಟ್ರು ಅಂತಂದರೆ ಆವಾಗ ಸುಲಭವಾಗಿ ಸಂತೋಷಮಯವಾಗಿರತಕ್ಕಂತಹ ಮನಸ್ಸಿಗೆ ಉಲ್ಲಾಸ ಅನ್ನೋದು ಬಂದುಬಿಡ್ತದೆ. ಅದನ್ನೆಲ್ಲ ಮಾಡ್ತೀನಿ. ಆಮೇಲೆ ನಾನಾ ರೀತಿಯಲ್ಲಿ ತಿಲಕಗಳನ್ನು ಇಡುವಂತಹದ್ದಿದೆ. ಈ ಇದರಲ್ಲಿಂದ ಯಾವುದರಲ್ಲಿಂದ ಕುಂಕುಮಾದಿಗಳಿಂದ, ಕಾಡಿಗೆಯಿಂದ ತಿಲಕವನ್ನು ಮಾಡೋದು ಅಂತಿದೆ, ಕುಂಕುಮದಿಂದ ಮಾಡೋದು ಅಂತಿದೆ. ಹಾಗೆಯೇ ಈ ಮೆಹಂದಿ ಅಂತಾರಲ್ಲ, ಗೋರಂಟಿಯಿಂದ ಮಾಡತಕ್ಕಂತಹ ಅಲಂಕಾರಿಕ ಕರ್ಮಗಳು, ಇದನ್ನೆಲ್ಲ ಮಾಡಲಿಕ್ಕೆ ಗೊತ್ತಿದೆ ನನಗೆ. ಹೀಗೆ ಇಂಥ ನಾನಾ ವಿಧವಾದಂತಹ ಕೆಲಸಗಳನ್ನು ಮಾಡುವಂಥದ್ದಿದೆ. ನಾನು ಒಬ್ಬ ನರ್ತಕಿಯಾಗಿ ಸುಶಿಕ್ಷಿತವಾಗಿರ್ತಕ್ಕಂಥ ಒಂದು ಸ್ತ್ರೀಯರ ಪಡೆಗಳನ್ನೇ ನಾನು ನಿರ್ಮಾಣ ಮಾಡಬಲ್ಲೆ. ನಿಮ್ಮ ಸಂತೋಷಕ್ಕೋಸ್ಕರ ನರ್ತಕಿಯರನ್ನು ಕರೆಸ್ತಿರಲ್ಲ, ಹೊರಗಿನಿಂದ ಕರೆಸಿ ನರ್ತನವನ್ನು ಮಾಡಿಸೋದಿದೆಯಲ್ಲ, ನಿಮ್ಮ ರಾಜ್ಯದಲ್ಲೇ ನರ್ತಕಿಯರ ಒಂದು ದೊಡ್ಡ ತಂಡವನ್ನೇ ಕಟ್ಟುವಂತಹ ಸಾಮರ್ಥ್ಯ ನನಗಿದೆ. ಅದಕ್ಕೋಸ್ಕರವಾಗಿ ನಾನು ಹಾಗೆಲ್ಲ ಮಾಡಬಲ್ಲೆ. ಅದಕ್ಕೆ ನನಗೆ ಆಶ್ರಯವನ್ನು ಕೊಡು, ನಾನು ನರ್ತಕಿಯಾಗಿ ನಿನ್ನಲ್ಲಿ ಇರಬೇಕು ಅಂತ ಬಯಸಿದ್ದೀನಿ ಅಂತ ಹೇಳ್ದ. ಅದಕ್ಕೆ ಅಂತಾನೆ ವಿರಾಟ್ ರಾಜ, ನೀನು ಒಳ್ಳೆ ಕ್ಷತ್ರಿಯ ವರ್ಚಸ್ಸನ್ನು ಉಳ್ಳವನಾಗಿದ್ದಿ, ಯಾಕೆ ಈ ವೃಥ ಈ ಷಂಡವೇಷವನ್ನು ಯಾಕೆ ಹಾಕ್ಕೊಂಡಿದ್ದಿ, ಬಿಟ್ಟುಬಿಡಿದ್ನು. ಇದನ್ನು ಬಿಟ್ಟು ಸುಕ್ಷತ್ರಿಯವಾಗಿರ್ತಕ್ಕಂಥ ಒಳ್ಳೆಯ ವೇಷಭೂಷಣಗಳನ್ನೆಲ್ಲ ಕೊಡ್ತೀನಿ, ಮತ್ತು ಕೊಟ್ಟು ನಿನ್ನನ್ನೇನು ಮಾಡ್ತೀನಿ, ನಾನು ಕಾಪಾಡ್ಕೊತೀನಿ. ನೀನು ಇಡೀ ಸಮಸ್ತ ಜಗತ್ತನ್ನು ಪಾಲನೆ ಮಾಡುವಂತಹ ಸಾಮರ್ಥ್ಯ ಇದ್ದವನು ಅಂತ ನನಗನ್ನಿಸ್ತಿದೆ, ನನ್ನ ಮನಸ್ಸಿಗೆ ಆ ರೀತಿ ಅನ್ನಿಸ್ತಾ ಇದೆ. ಅದಕ್ಕಾಗಿ ಮತ್ತು ಆ ರೀತಿಯಲ್ಲಿ ಯೋದ್ಧಾರ ಆದಂಥವನು ಒಬ್ಬವನು ಬಾಹುಗಳನ್ನು ಚಾಚಿದರೆ ಅವನ ರಣವಿಕ್ರಮ ಪಾಂಡಿತ್ಯ ಅಂತನ್ನೋದು ಅವನ ಶರೀರದಿಂದಲೇ ಕೆಲವರಿಗೆ ಗೊತ್ತಾಗ್ತದಲ್ಲ, ಅವನಿಗಿರುವಂಥ ಸಾಮರ್ಥ್ಯ ಎಂಥದ್ದು ಅಂತ ನೋಡ್ತಿರೋ ಹಾಗೆ ವೈರಿಗಳ ಹೃದಯದಲ್ಲಿ ಭಯ ಹುಟ್ಟುತ್ತದಲ್ಲ, ಹಾಗೇ ನಿನ್ನ ಶರೀರ ಅಂತನ್ನೋದಿದೆ. ನಿನ್ನ ನೋಡಿದ್ರೇ ಬೇರೆಯವರಿಗೆ ಯೋದ್ಧಾರಗಳಿಗೇ ಭಯ ಹುಟ್ಟುತ್ತದೆ. ಅಂಥವನು ನೀನು ಯಾಕೆ ಈ ರೀತಿ ಇರಬೇಕು, ನಾನು ನಿನಗೆಲ್ಲ ಬೇಕಾದ್ದೆಲ್ಲ ಕೊಡ್ತೀನಿ, ನೀ ಬಿಲ್ವಿದ್ಯೆಯನ್ನು ಅಭ್ಯಾಸ ಮಾಡು, ಶಸ್ತ್ರಾಸ್ತ್ರಗಳನ್ನು ಅಭ್ಯಾಸ ಮಾಡು, ನನ್ನ ಮಗ ಹೇಗೋ ಅದೇ ರೀತಿಯಲ್ಲಿ ನೀನು ವಾಸ ಮಾಡು, ಇರು ಅಂತ ಹೇಳಿ ಕೇಳ್ತಾನೆ. ಅದಕ್ಕಂತಾನೆ ಆ ರೀತಿಯಲ್ಲಿ ಹೇಳಿ ಬೇಕಾದಷ್ಟು ಶಸ್ತ್ರಾಸ್ತ್ರಗಳನ್ನೆಲ್ಲ ತಂದ ಅರ್ಜುನನ ಮುಂದೆ ಹರಡ್ತಾನೆ. ಅಂದರೆ ಆಕಸ್ಮಿಕವಾಗಿ ಒಂದು ಶಸ್ತ್ರವನ್ನು ಇವನು ಬಳಸ್ತೀನಿ ಅಂತ ಏನಾದ್ರೂ ತಗೊಂಡ ಅಂತ ಆದರೆ ಆ ತೊಗೊಂಡಿರೋದ್ರ ಪ್ರಯುಕ್ತ ಇವನಿಗೆ ಏನು ಮಾಡೋದು ಅಂದರೆ ಶಸ್ತ್ರಾಗಾರದ್ದೇನೋ ಒಂದು ಕಾರ್ಯವನ್ನು ಕೊಟ್ಟು ಬಿಡೋಣ, ಇವನಿಗೆ ಒಳ್ಳೆಯ ಸಾಮರ್ಥ್ಯ ಇದೆ ಅಂತ ತರ್ತಾನೆ. ಆದರೆ ಅಂತಾನೆ ಅರ್ಜುನ, ನಾನು ಈ ವೇಷದಲ್ಲಿ ಇದ್ದು ಎಂದಿಗೂ ನಾನು ಶಸ್ತ್ರವನ್ನು ಹಿಡಿದಿಲ್ಲ ಅಂತ ಹೇಳೋದಿಲ್ಲ, ಈ ವೇಷದಲ್ಲಿ ಇದ್ದು ಆ ಶಸ್ತ್ರವನ್ನು ನಾನು ಎಂದಿಗೂ ಹಿಡಿದಿಲ್ಲ ರಾಜ. ನಾನು ಮತ್ತು ನನ್ನಂಥ ನಪುಂಸಕರು ಎಂದಿಗೂ ಭೂಮಿಯಲ್ಲಿ ಧನುರ್ಧಾರಿಗಳಾಗಿರೋದಿಲ್ಲ, ಧನುಸ್ಸನ್ನು ಎತ್ತಿ ಹಿಡಿಯೋದಿಲ್ಲ. ನಾನು ನರ್ತನವನ್ನು ಮಾಡ್ತೀನಿ, ಗಾಯನವನ್ನು ಮಾಡ್ತೀನಿ, ವಾದನವನ್ನು ಮಾಡ್ತೀನಿ, ಮತ್ತು ಇದೆಲ್ಲ ನನಗೆ ಸಾಮರ್ಥ್ಯ ಇದೆ. ಅದಕ್ಕೆ ನನಗೆ ಅದನ್ನು ಕೆಲಸವನ್ನು ಕೊಟ್ಟರೆ ನಾನು ಇರ್ತೀನಿ, ಇಲ್ಲಾಂದ್ರೆ ನಾನು ಹೊರಟು ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕಂತಾನೆ ವಿರಾಟ್ ರಾಜ, ಅವಶ್ಯವಾಗಿ ಕೊಡ್ತೀನಿ, ನೀನು ನನ್ನ ಮಗಳಿಗೆ ನರ್ತನದ ವಿದ್ಯಾವನ್ನು ಅಭ್ಯಾಸ ಮಾಡು, ಇಷ್ಟೆಲ್ಲ ನಿನಗೆ ಅದರಲ್ಲೇ ನೈಪುಣ್ಯತೆ ಇದೆ ಅಂತ ಯಾವಾಗ ಹೇಳ್ತೀಯ ಅದನ್ನೇ ಮಾಡು ಅಂತ ಹೇಳಿ ಕೇಳ್ತಾನೆ. ಆವಾಗ ಆ ಎಲ್ಲ ಜನರುಗಳ ಮಧ್ಯದಲ್ಲಿ ಆ ನರ್ತಕಿಯರು ಬಳಸ್ತಕ್ಕಂಥ ವಸ್ತ್ರ, ವೇಷ, ಭೂಷಣಗಳು, ಅವರಿಗೆ ಬಂದ ತಕ್ಷಣ ಅವರಿಗೆಲ್ಲ ಈ ಹೆಣ್ಮಕ್ಕಳನ್ನು ಆಹ್ವಾನ ಮಾಡುವಂಥ ಸಂದರ್ಭ ಅಥವಾ ನರ್ತಕಿಯರನ್ನು ಕರೆಯುವಂಥ ಸಂದರ್ಭದಲ್ಲಿ ಭಕ್ಷ್ಯಭೋಜ್ಯಗಳನ್ನು ಉಡುಗೊರೆಯ ರೂಪದಲ್ಲಿ ಕೊಡ್ತಾರೆ. ಆ ರೀತಿ ಎಲ್ಲ ಕೊಟ್ಟು ಅವಳನ್ನು ಚೆನ್ನಾಗಿ ಸತ್ಕಾರ ಮಾಡಿ, ನೀನು ಬೃಹನ್ನಳೆ ಅಂತನ್ನುವಂತಹ ಹೇಳ್ಕೊತಾನೆ ಅರ್ಜುನ. ನಾನು ಬೃಹನ್ನಳೆ ಅಂತನ್ನೋ ಅಭಿಧಾನದಿಂದ ನಾನು ನಿನ್ನ ನರ್ತನಾಗಾರದ ಆಧಿಪತ್ಯವನ್ನು ವಹಿಸ್ಕೊತೀನಿ ಅಂದಾಗ, ಅವಶ್ಯವಾಗಿ ಆಗಲಿ, ನನ್ನ ಮಗಳಿಗೆ ಅದೇ ರೀತಿ ಶಿಕ್ಷಣೆಯನ್ನು ಕೊಡು ಅಂತ ಹೇಳಿದಾಗ ಆಗಲಿ ಅಂತ ಒಪ್ಕೊಂಡು ಅರ್ಜುನ ರಾಣಿವಾಸದ ಹತ್ತಿರದಲ್ಲಿರ್ತಕ್ಕಂಥ ಯಯೇತನ್ ನರ್ತನಾಗಾರಂ
ಸ್ವಲ್ಪ ದೂರದಲ್ಲಿ, ರಾಣಿವಾಸದಿಂದ ಸ್ವಲ್ಪ ಸುದೂರದಲ್ಲಿ ಇರತಕ್ಕಂಥದ್ದು. ಅಲ್ಲಿ ಹಗಲು ಹೊತ್ತಿನಲ್ಲಿ ಜನರು ಬರಬೇಕು, ರಾತ್ರಿ ಹೊತ್ತಿನಲ್ಲಿ ಅಲ್ಲಿ ಯಾರೂ ಬರಬಾರ್ದು ಅಂಥ ಒಂದು ನರ್ತನಾಗಾರವನ್ನು ವಿರಾಟ್ ರಾಜ ಕಟ್ಟಿಸಿದ್ದ. ಆ ನರ್ತನಾಗಾರದಲ್ಲಿ ನರ್ತನವನ್ನು ಹೇಳಿಕೊಡ್ತಕ್ಕಂಥ ಏರ್ಪಾಡನ್ನು ಏನು ಮಾಡಿದ್ದಾನೆ, ಅರ್ಜುನನಿಗೆ ಮಾಡಿಕೊಟ್ಟಿದ್ದಾನೆ. ಹಾಗೆ ಆಗಲಿ ಅಂತ ಅರ್ಜುನ ಹೊರಟ. ಇದಾದ ನಂತರದಲ್ಲಿ ನಕುಲ ಒಳಗೆ ಬರ್ತಕ್ಕಂಥದ್ದು, ಹಾಗೆಯೇ ಸಹದೇವ ಬರ್ತಕ್ಕಂಥದ್ದು, ಮತ್ತು ದ್ರೌಪದಿ ದೇವಿ ತಾನು ವಿರಾಟ್ ರಾಜನ ಪತ್ನಿಯಾದಂತಹ ಸುದೇಷ್ಣೆಯ ಬಳಿಯಲ್ಲಿ ಬಂದುಬಿಟ್ಟು ತಾವು ಇಲ್ಲಿ ಒಳಗೆ ಪ್ರವೇಶ ಮಾಡಿಕೊಳ್ತಕ್ಕಂಥದ್ದು. ಯದ್ಯಪಿ ನೀಚ ವೃತ್ತಿಗಳನ್ನು ಆಶ್ರಯಣ ಮಾಡಿ ಬದುಕುವಂತಹ ಸಂದರ್ಭದಲ್ಲೂ ವಿರಾಟ್ ರಾಜ ಇವ್ರನ್ನ ತಾನಾಗಿಯೇ ಹೆಂಗೆ ಕರೆದು ಇದೇ ಸೇವೆಯಲ್ಲಿ ನೀನು ನಿಯುಕ್ತನಾಗಿರುವಂಥ ಹೇಗೆ ಹೇಳ್ದ ಅಂತನ್ನುವಂಥ ಪ್ರಾಸಂಗಿಕವಾದ ವಿವರಣೆಯನ್ನೆಲ್ಲ ಕೊಡ್ತಾರೆ. ಅದನ್ನು ಪುನಃ ನಾಳೆಯಿಂದ ವಿಸ್ತಾರ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇಂದ್ರ.